ಇಲ್ಲಿ ಪರ್ಯಂತರವಾಗಿ ಆಕಾಶದೊಳಗೆ ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಭಾಗ ಆಕಾಶಕ್ಕೆ ಇಟ್ಟುಕೊಂಡು ಇನ್ನುಳಿದ ಒಂದು ಭಾಗದಲ್ಲಿ 4 ಭಾಗಗಳನ್ನಾಗಿ ಮಾಡಿ ಒಂದು ಭಾಗ ವಾಯುವಿಗೆ ಕೊಟ್ಟು ಒಂದು ಭಾಗ ಅಗ್ನಿಗೆ ಕೊಟ್ಟು ಒಂದು ಭಾಗ ಜಲಕ್ಕೆ ಕೊಟ್ಟು ಒಂದು ಭಾಗ ಪೃಥ್ವಿಗೆ ಕೊಟ್ಟಿತ್ತು. ಅದೇ ಪ್ರಕಾರವಾಗಿ 5 ಭೂತಗಳು ಮಾಡ್ತಾವೆ. ಕೇಳೋರಿಗೆ ಬೇಸರ ಅನಿಸ್ತೈತಿ, ಎಷ್ಟು ಹೇಳ್ಯಾರಪ್ಪ ಅಂತೇಳಿ. ಆದ್ರೆ ಬರೋರಿಗೆ ಬೇಸರ ಅನ್ಸಿಲ್ಬೇಕು, ಕೇಳಾಕ ಯಾಕೆ ನಮ್ಗೆ ಯಾಕೆ ಬೇಸರ? ಹೌದು, ಅಡಿಗೆ ಮಾಡೋರಿಗೆ ಬೇಸರ ಆಗಿಲ್ಲ ಅನ್ಬೇಕು, ಊಟ ಮಾಡೋರಿಗೆ ಯಾಕೆ ಬೇಸರ ಅಂತ ಕೇಳ್ತಾರ ಅವರು. ಅಡಿಗೆ ಮಾಡೋದು ಸಾಮಾನ್ಯನೋ ಏನು ಊಟ ಮಾಡೋದು ಸಾಮಾನ್ಯನೋ? ಅಡಿಗೆ ಮಾಡೋದು ಸಾಮಾನ್ಯ ಅಲ್ಲ, ಊಟ ಮಾಡೋದು ಈಜಿ. ಊಟ ಮಾಡೋದು ಸಾಮಾನ್ಯ, ಅಡಿಗೆ ಮಾಡೋದು ಕಷ್ಟ ಇರ್ತದ ಅನ್ನೋದು ಗೊತ್ತಿರ್ತದೆ. ಬೇಕಾದ್ರೆ ನೀವು ಮಾಡಿ ನೋಡ್ರಿ, ಅಡಿಗೆ ಮಾಡೋದು, ತಿಕ್ಕೋದು, ತೊಳೆಯೋದು, ಅದು ಮಾಡ್ದವನಿಗೆ ಗೊತ್ತದ. ಅದೇನೋ ಅತ್ತಾರಲ್ಲ, ಮದುವೆ 3:20 ಆದ್ರೆ ಬಾರಿಸೋದು 6:20. ಐಸೆ ಹಿ ವಾಯುಕೆ 2 ಭಾಗ ಕಿಯೆ. ಹಂಗ ಆಕಾಶದಲ್ಲಿ 2 ಭಾಗ ಮಾಡಲ್ಪಟ್ಟಿತ್ತು, ಅದರಂತೆ ವಾಯುವಿನಲ್ಲಿ ಕೂಡ 2 ಭಾಗ ಮಾಡಲ್ಪಟ್ಟಿತ್ತು. ತಿನ್ಮೇಶೆ ಏಕ ಭಾಗ ರಕನಿದೆಯ, 2 ಭಾಗ ಮಾಡಿ ವಾಯು ಏನು ಮಾಡ್ತು ಅಂದ್ರೆ ತನ್ನ ಭಾಗವಾಗಿ ಇಟ್ಕೋತು. ದುಸರೇ ಭಾಗಕ್ಕೆ 4 ಭಾಗ ಕಿಯೆ. ತಿನ್ಮೇಶೆ ವಾಯು ವಿಷಯ ನಮ್ಮ ಮೇಲೆ. ಇನ್ನು ಅರ್ಧ ಭಾಗದಲ್ಲಿ 4 ಭಾಗ ಮಾಡಿ ಅದು ತನಗಾಗಿ ಇಟ್ಕೊಳ್ಳಿಲ್ಲ, ಯಾಕಂದ್ರೆ ತನಗಾಗಿ ಪೂರ್ವದಲ್ಲಿನೇ ಅರ್ಧ ಇಟ್ಕೊಂಡ್ಬಿಟ್ಟೈತಿ ಅದು. ಏಕ ಆಕಾಶ ವಿಷಯ ಮಿಲೆ, ಏಕ್ ತೇಜ್ ವಿಷಯ ಮಿಲೆ, ಏಕ್ ಜಲ ವಿಷಯ ಮಿಲೆ, ಏಕ್ ಪೃಥ್ವಿ ವಿಷಯ ಮಿಲೆ. ಒಂದು ಆಕಾಶ ಕೊಡ್ತು, ಒಂದು ಬೆಂಕಿ ಕೊಡ್ತು, ಒಂದು ನೀರಿಗೆ ಕೊಡ್ತು, ಒಂದು ಭೂಮಿ ಕೊಡ್ತು. ಐಸೆ ಹಿ ತೇಜ್ಗೆ 2 ಭಾಗ ಕಿಯೆ. ಅದರಂತೆ ಬೆಂಕಿಯಲ್ಲಿಯೂ ಕೂಡ 2 ಭಾಗ ಮಾಡಲಾಯಿತು. ತಿನ್ಮೇಶೆ ಏಕ ಭಾಗ ರಕನಿದೆಯಾ, 1 ಭಾಗ ತಾ ಇಟ್ಕೋತು. ಅವ್ರು ದುಸರೇ ಭಾಗಕ್ಕೆ 4 ಭಾಗ ಕಿಯೆ. ಇನ್ನು ಉಳಿದ ಅರ್ಧ ಭಾಗದಲ್ಲಿ 4 ಭಾಗ ಮಾಡ್ತು. ಯಾವುದು? ಬೆಂಕಿ. ತಿನ್ಮೇಶೆ ತೇಜ್ ವಿಷಯ ನ ಮೇಲೆ. ಅದರಲ್ಲಿ ಆ ಬೆಂಕಿ ತನಗೆ ತಾ ಇಟ್ಕೊಳ್ಳಿಲ್ಲ ಅದು, ಯಾಕಪ್ಪ ಅಂದ್ರೆ ಮೊದಲ ತಾ ಅರ್ಧ ಇಟ್ಕೊಂಡೈತಿ. ಏಕ್ ಆಕಾಶ ವಿಷಯ ಮಿಲೆ, ಏಕ್ ವಾಯು ವಿಷಯ ಮಿಲೆ, ಏಕ್ ಜಲ ವಿಷಯ ಮಿಲೆ, ಅವ್ರ ಏಕ್ ಪೃಥ್ವಿ ವಿಷಯ ಮಿಲೆ. ಹೀಗಾಗಿ ಬೆಂಕಿ ಏನ್ ಮಾಡ್ತು? ಒಂದು ಆಕಾಶ ಕೊಡ್ತು, ಒಂದು ಗಾಳಿ ಕೊಡ್ತು, ಒಂದು ನೀರಿಗೆ ಕೊಡ್ತು, ಒಂದು ಭೂಮಿ ಕೊಡ್ತು. ಐಸೆ ಹಿ ಜಲಕ್ಕೆ 2 ಭಾಗ ಕಿಯೆ. ತಿನ್ಮೇಶೆ ಏಕ ಭಾಗ ರಖನೆ ದಿಯಾ और दूसरे भाग 4 भाग किए. ತಿನ್ಮೇಶೆ ಜಲ ವಿಷಯ ನ ಮೇಲೆ. ಅದರಂತೆ ವಾಯುವಿನಲ್ಲಿಯೂ ಕೂಡ 2 ಭಾಗ ಮಾಡಿ ಅರ್ಧ ಭಾಗ ತನ್ನಲ್ಲಿ ಇಟ್ಟುಕೊಂಡು ಇನ್ನು ಅರ್ಧ ಭಾಗದಲ್ಲಿ 4 ಭಾಗ ಮಾಡಿ ಅದು ತನಗಾಗಿ ಇಟ್ಕೊಳ್ಳಿಲ್ಲ ಅದು, ಯಾಕಂದ್ರೆ ಮೊದಲ ಅರ್ಧ ಇಟ್ಕೊಂಡಿತ್ತದು. और एक आकाश विषय मिले, एक वायु विषय मिले, एक तेज विषय मिले और एक पृथ्वी विषय मिले. ಏನು ಮಾಡ್ತದ? ನೀರ ಒಂದು ಆಕಾಶ ಕೊಡ್ತು, ಒಂದು ಗಾಳಿ ಕೊಡ್ತು, ಒಂದು ಬೆಂಕಿ ಕೊಡ್ತು, ಒಂದು ಭೂಮಿ ಕೊಡ್ತು. ಐಸೆ ಹಿ ಪೃಥ್ವಿಗೆ 2 ಭಾಗ ಕಿಯೆ. ಅದರಂತೆ ಭೂಮಿಯಲ್ಲಿ ಕೂಡ 2 ಭಾಗ ಮಾಡಲ್ಪಟ್ಟಿತು. ತಿನ್ಮೇಶೆ ಏಕ ಭಾಗ ರಖನೆ ದಿಯಾ. ಅದರಲ್ಲಿ 1 ಭಾಗ ತಾನಗಾಗಿ ಇಟ್ಕೋತು. ಅವ್ರ ದುಸರೇ ಭಾಗ 4 ಭಾಗ ಕಿಯೆ. ಇನ್ನು ಉಳಿದ ಅರ್ಧ ಭಾಗದಲ್ಲಿ 4 ಭಾಗ ಮಾಡಲ್ಪಟ್ಟಿತ್ತು. ತಿನ್ಮೇಶೆ ಪೃಥ್ವಿ ವಿಷಯ ನ ಮಿಲೆ. ಅದು ತನಗಾಗಿ ಇಟ್ಕೊಳ್ಳಿಲ್ಲ, ಯಾಕಪ್ಪ ಅಂದ್ರೆ ಮೊದಲೇ ಅರ್ಧ ಇಟ್ಕೊಂಡಿತ್ತದು. ಏಕ ಆಕಾಶ ವಿಷಯ ಮಿಲೆ, ಏಕ ವಾಯು ವಿಷಯ ಮಿಲೆ, ಏಕ ತೇಜ್ ವಿಷಯ ಮಿಲೆ और एक ಜಲ ವಿಷಯ ಮಿಲೆ. ಒಂದು ಆಕಾಶ ಕೊಡ್ತು, ಒಂದು ಗಾಳಿ ಕೊಡ್ತು, ಒಂದು ಬೆಂಕಿ ಕೊಡ್ತು, ಒಂದು ನೀರಿಗೆ ಕೊಡ್ತು. इस रीति से 25 तत्व होके पंच महाभूतन का परस्पर मिलाप है. ಈ ರೀತಿಯಾಗಿ 25 ತತ್ವಗಳಾಗಿ 5 ಭೂತಗಳು 25 ತತ್ವಗಳಾಗಿ ಪಂಚ ಮಹಾಭೂತಗಳು ಪರಸ್ಪರ ಕೂಡಿರಲ್ಪಟ್ಟಿರುತ್ತವೆ. ಈ 5 ಮಹಾಭೂತಗಳು 25 ತತ್ವಗಳಾಗಿ ಮಿಶ್ರಣ ಆಗಿರುತ್ತವೆ. ಇಲ್ಲಿ ತನಕ ಗೊತ್ತಾಗೈತಿ. ಪ್ರಶ್ನೆ ಸಂಖ್ಯೆ 46 ವಿಷಯ ಸರಳ ಐತಿ. पंच महाभूतनಕ್ಕೆ 25 ತತ್ವ ಕೈಸೆ ಬಹಿ. ಪಂಚ ಮಹಾಭೂತಗಳು 25 ತತ್ವಗಳು ಹೆಂಗಾದು? 5 ಭೂತಗಳ 25 ತತ್ವಗಳು ಹೆಂಗಾದು ಅಂತ ಕೇಳ್ತಾನ ನಾವು. ಸರ್ವಭೂತನಕ ಆಪಕ ಏಕೇಕ ಭಾಗ ಮುಖ್ಯ. ಪ್ರತಿಯೊಂದು ಭಾಗಗಳದು ಭೂತಗಳದು ಕೂಡ ಒಂದೊಂದು ಭಾಗ ಮುಖ್ಯ ಭಾಗಗಳಾಗಿ ಅದಾವ. ಅವ್ರ ಅಮುಖ್ಯ 4 ಭಾಗ ಅನ್ಯ ಭೂತನಿಕೆ ಮಿಲೆ. ಅರ್ಧ ಭಾಗ ತಂದು ಇನ್ನು 4 ಭಾಗ ಬ್ಯಾರೆದವ್ರದ್ದು ಬಂದು ಕೂಡ್ಕೊಂಡೈತಿ. ಅವಕ್ಕೆ ಆ 4 ಭಾಗಗಳು ಬಂದು ಬ್ಯಾರೆವೇನು ಕೂಡ್ಕೊಂಡವಲ್ಲ ಅವಕ್ಕೆ ಅಮುಖ್ಯ ಭಾಗ ಅಂತ ಕರಿಬೇಕು. ಮುಖ್ಯ ಅಮುಖ್ಯ. ತಿಸ್ತೆ ಏಕೇಕ ಭೂತಕ್ಕೆ 5 ತತ್ವ ಭಯ. ತಂದಾರ್ದ ಇನ್ನು ಉಳಿದು ಬಂದು 4 ಭಾಗ 5 ಅದು ಇಲ್ಲ 5.
ಸೊ ಸರ್ವ ಮಿಲಿಕೆ 25 ತತ್ವ ಬೈ. ಹೀಗಾಗಿ ಪ್ರತಿಯೊಂದು ಭೂತದ್ದು 5 ಅಂದ್ರೆ 5 25 25 ತತ್ವಗಳು. ಅದು ತತ್ವ ಅಂದ್ರೆ ಮೊದಲೇ ಏನ ಶುದ್ಧ ಚೇತನಕ್ಕೂ ತತ್ವ ಕೈ ಐತಿ, ಆ ಕಡೆ ಹೋಗ್ಬೇಡ್ರಿ. ಪಂಚಮಹಾಭೂತಗಳು 25 ಭಾಗಗಳ ಬಗ್ಗೆ ತತ್ವ ಅಂತ ಅನ್ನಕತ್ತಾರ ಅವ್ರು. 47ನೇ ಪ್ರಶ್ನೆ, ಸ್ಥೂಲ ದೇಹ ವಿಷಯ 25 ತತ್ವ ಕೈಸೆ ಇರತ್ತೆ. 25 ತತ್ವಗಳು ಅಂತ ನೀವು ಹೇಳ್ಕೊಂಡು ಬಂದ್ರಿ. ಇವು 25 ತತ್ವಗಳು ಕೂಡಿದ್ದ ಸ್ಥೂಲ ಶರೀರ ಅಂತ ಹೇಳಿದ್ರಿ. ಇವು ಸ್ಥೂಲ ಶರೀರದೊಳಗೆ ಯಾವ ರೀತಿ ಇರ್ತಾವ ಅನ್ನೋದನ್ನ ಬೇಕಲ್ಲ. ಉತ್ತರ ಇವು ಕಂಠಸ್ಥ ಮಾಡ್ಬೇಕು. ಇವು ಕ್ರಮವಾಗ್ಯದ. ಮೊದಲು ಕಂಠಸ್ಥ ಬೇಡ ಅಂತ ಹೇಳ್ತಿಲ್ಲ, ಅಲ್ಲಿ ಹೆಸರನ್ನ ಹೇಳಿದಾರ. ಇಲ್ಲಿಂದ ಕಂಠಸ್ಥ ಮಾಡು. ಆಕಾಶದ 5 ಭಾಗಗಳು. ಆಕಾಶಕ್ಕೆ 5 ತತ್ವ: ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಇವು ಆಕಾಶದ 5 ತತ್ವಗಳು. ಹೌದಲ್ಲ? ಶೋಕ ಅನ್ನೋದು ಇದು ಆಕಾಶದ ಮುಖ್ಯ ಭಾಗ ಹೇಳ್ತಾರ ಅವ್ರು ಮುಂದೆ ಬಿಡಿಸಿ. ಇಲ್ಲಿ 46ನೇ ಟಿಪ್ಪಣಿ ಬಂದೈತಿ ಆಕಾಶದ ಮೇಲೆ. ಟಿಪ್ಪಣಿ ಸಂಖ್ಯೆ 46. ಟಿಪ್ಪಣಿ ಯಾಕೆ ಕೊಡ್ತಾರಂದ್ರೆ ಅದ್ರ ಬಗ್ಗೆ ಮತ್ತಷ್ಟು ಕೂಲಂಕುಷವಾಗಿ ವಿಶೇಷ ಜ್ಞಾನ ನಮ್ಗೆ ಆಗಲಿ ಅನ್ನೋ ಉದ್ದೇಶದಿಂದ ಕೊಡ್ತಿರ್ತಾರೆ. ಇದಕ್ಕೆ ಗುರುಕೃಪಾ ಅಂತ ಕರೀತಾರೆ. ಗುರುಕೃಪಾ ಅಂದ್ರೇನು? ಇದುವೇ ಪಂಡಿತ್ ಪಿತಾಂಬರಜಿಯವ್ರ ನಮ್ಮ ಮೇಲೆ ಅಪಾರ ಗುರುಕೃಪಾ ಮಾಡಾಕತ್ತಾರೆ. ವಿಷಯಗಳನ್ನ ಹೇಳಿ ಹೋಗ್ತಾ ಎಲ್ಲವರು ಅದ್ರ ಬಗ್ಗೆ ಮತ್ತೆ ನಿಮ್ಗೆ ವಿಶ್ಲೇಷಣೆ ಕೂಡ ಆಗತ್ತಾರ, ಡೆಫಿನೇಷನ್ ಕೂಡ ಆಗತ್ತಾರ ಅವ್ರು. ಗುರುಕೃಪಾ ಅಂದ್ರೆ ಇದೆ. 46ನೇ ಟಿಪ್ಪಣಿ, ಕೋಯಿ ಗ್ರಂಥ ವಿಷಯ. ಕೆಲವು ಗ್ರಂಥಗಳಲ್ಲಿ ಅದನ್ಯಾಕೆ ಇಲ್ಲಿ ಕೂಡ ಆಗತ್ತಾರೆ ಅಂದ್ರೆ, ಅಕಸ್ಮಾತ್ ನೀವು ಅದನ್ನು ಓದಾಕತ್ತೀರಿ ಅಂದ್ರೆ ಪಂಡಿತ್ ಪಿತಾಂಬರಜಿಯವ್ರು ಹಿಂಗೆ ಹೇಳ್ಯಾರಲ್ಲಿ, ಮತ್ತೆ ಈ ಗ್ರಂಥದಾಗ ನೋಡಿದ್ರೆ ಹಿಂಗೈತಿ, ಏನು ಪಂಡಿತ್ ಪಿತಾಂಬರಜಿಯವ್ರದ್ದು ಖರೇನು, ಏನು ಈ ಗ್ರಂಥ ಖರೇನು ಅಂತ ನಿಮಗೆ ಡೌಟ್ ಬರಬಾರ್ದು. ಡೌಟ್ ಈಸ್ ಡೆತ್. कोई ग्रंथ विषय शीर, कंठ, हृदय, उदर, कटी देशगत आकाश, ये आकाश के पंच तत्व है. पंडित ಪಿತಾಂಬರಜಿಯವರು ಆಕಾಶದ 5 ತತ್ವಗಳು ಯಾವ ಹೇಳಿದ್ರು? ಶೋಕ, ಕಾಮ, ಕ್ರೋಧ, ಮೋಹ, ಭಯ ಅಂತ ಹೇಳ್ಯಾರ. ಆದ್ರೆ ಕೆಲವೊಂದು ಗ್ರಂಥಗಳಲ್ಲಿ ಏನು ಹೇಳಾಕತ್ತಾರ ಅವರು? ಶಿರ, ತಲೆಯಲ್ಲಿ ಆಕಾಶ ಐತಿ, ಕಂಠದಲ್ಲಿ ಆಕಾಶ ಐತಿ, ಆಕಾಶ ಇದ್ದಲೇನೆ ಶಬ್ದಗಳು ಉಚ್ಚಾರ ಆಕ್ಕವ. ಶಬ್ದಗಳು ಉಚ್ಚಾರ ಹಂಗಾಕ್ಕವ. ಪಿ ಇರ್ತೈತಿ, ಗೊತ್ತಾ? ಪಿ ಇರ್ತೈತಿ. ಅದ್ರಾಗ ವಾತ್ ಬರೀ ಒದರ್ತೈತಿ. ಆ ಗಾಳಿಗೆ ತಟ್ಸೋದು ಹಿಡಿಯೋದು ಮಾಡೋದ್ರಿಂದ ಸ್ವರಗಳು ಬೇರೆ ಆಕ್ಕವ, ಹಾರ್ನ್ ಬೇರೆ ಆಕೈತಿಲ್ಲ. ಹಂಗ ಶಬ್ದಗಳು ಉಚ್ಚಾರ ಆಗುವಾಗ ಕೆಲವೊಂದು ಶಬ್ದಗಳು ಹಲ್ಲಿನಿಂದ ಉಚ್ಚಾರ ಆಗ್ತಾವ, ಕೆಲವೊಂದು ಶಬ್ದಗಳು ತಾಲವ್ಯ, ಓಷ್ಟವ್ಯ, ದಂತವ್ಯ ಹಿಂಗೆ ಉಚ್ಚಾರ ಆಕಿರ್ತಾವ. ಗಾಳಿ ಸಂಯೋಗದಿಂದನೇ ಉಚ್ಚಾರ ಆಕಿರ್ತಾವು ಶಬ್ದಗಳು. ಗಾಳಿ ಸಂಯೋಗದಿಂದನೇ ಉಚ್ಚಾರ ಆಕ್ಕವ. ಪ ಪ ಬ ಬ ಮ ಅನ್ರಿ ಓಷ್ಟವ್ಯ ಅಂತಾರೆ ಇವಕ್ಕೆ. ಪ ಪ ಬ ಬ ಮೆ ತ ತ ದ ದ ನ. ಹೌದಲ್ಲ? ಯಾ ಶಬ್ದ ಅವು ಗಾಳಿ ತಟ್ಟಿಸಿ ನಾವು ಬಿಡ್ತೀವಿ ಅನ್ನೋದ್ರಿಂದ ಆ ಶಬ್ದಗಳು ಆ ರೀತಿ ಉಚ್ಚಾರ ಆಡ್ತಿರ್ತಾವ. ಹಲ್ಲಿ ಇರ್ಲಾರ್ದವ್ರಿಗೆ ಶಬ್ದ ಸ್ಪಷ್ಟ ಬರಂಗಿಲ್ಲ. ಅವರಲ್ಲಿ ಗಾಳಿ ಐತಿಲ್ಲೋ? ಹಲ್ಲಿ ಇದ್ದವ್ರ ಬಾಯಾಗನೂ ಗಾಳಿ ಐತಿ, ಹಲ್ಲಿ ಇಲ್ದವ್ರ ಬಾಯಾಗನೂ ಗಾಳಿ ಐತಿ. ಹಲ್ಲಿದ್ದವ್ರಿಗೆ ಸ್ಪಷ್ಟ ಆಗಿ ಬರ್ತಾವಂದ್ರೆ ಅವ ಶಬ್ದ ಹೆಂಗೆ ಸ್ವರ ಮಾಡ್ಬೇಕು ಅನ್ನೋದು ಗೊತ್ತೈತೆ ಅವನಿಗೆ. ಹಲ್ಲಿಲ್ದವ್ರಿಗೆ ಗಾಳಿ ಹೊರಗೆ ಬಂದ್ಬಿಡ್ತೈತಿ, ಶಬ್ದಗಳು ಹೊರಗೆ ಬರೋದಿಲ್ಲ. ಇಷ್ಟ. ತಲೆಯಲ್ಲಿ ಆಕಾಶ ಇದೆ, ಕಂಠದಲ್ಲಿ ಆಕಾಶವಿದೆ, ಹೃದಯದಲ್ಲಿ ಆಕಾಶವಿದೆ. ಹೌದು. ಕಟಿ ದೇಶಗತ ಅಂದ್ರೆ ಉಪತ್ಸ ಇಂದ್ರಿಯಕ್ಕೂ ಮತ್ತು ಗುದ ಇಂದ್ರಿಯಕ್ಕೂ ಮೂತ್ರಸ್ಥಾನ ಮತ್ತು ಮಲಸ್ಥಾನಗಳ ಮಧ್ಯದಲ್ಲಿ 4 ಬಟ್ಟಿನಟ್ಟು ಖಾಲಿ ಜಾಗ ಇರುತ್ತದೆ. ಮೂತ್ರಸ್ಥಾನ ಮತ್ತು ಮಲಸ್ಥಾನಗಳ ಮಧ್ಯದಲ್ಲಿ 4 ಭಾಗದಷ್ಟು ಖಾಲಿ ಜಾಗ ಇರುತ್ತದೆ. ಆ ಖಾಲಿ ಜಾಗಕ್ಕೆ ಕಟಿ ದೇಶವೆಂದು ಕರೆಯುತ್ತಾರೆ. ಗೊತ್ತಾತ? ಈ ಆಕಾಶಕ್ಕೆ 5 ತತ್ವ ಹೇ. ಇವು ಆಕಾಶದ 5 ತತ್ವಗಳು ಅಂತ ಹೇಳ್ಕೊಂಡ್ ಬೇರೆ ಗ್ರಂಥಗಳಲ್ಲಿ. ತಿನಿಮೆ ಶಿರೋದೆ ಅದನ್ನು ಬಿಡಿಸಿ ಹೇಳ್ತಾರೆ ಇವರು. ಅದು ಬರೇ ನಾಮ ನಿರ್ದೇಶನ ಮಾಡಂಗಿಲ್ಲ. ನಹಿ ಪ್ರತಿಜ್ಞೆ ಮಾತ್ರೇನ ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣ ಸ್ವರೂಪ ವಿಧಾನಂ. ಆಶ್ವಾಸನೆ ಕೊಡಾಕ್ ಬರ್ತೈತಿ. ಈ ಸಲ ನನಗೆ ಆರಿಸ್ತಂದ್ರೆ ನಿಮ್ಗೆ ಏನ್ ಬೇಕಾದ್ ಮಾಡ್ತೀನಿ ಅಂತಾರ. ಆಶ್ವಾಸನೆ ಕೊಡೋದು ಬೇರೆ, ಅದನ್ನ ಕಾರ್ಯರೂಪಕ್ಕೆ ತರೋದು ಬೇರೆ. ಗೊತ್ತೈತಿ ನಿಮ್ಗೆಲ್ಲ? ನಿಮ್ಗೇನು ಹೇಳೋದು? ಅದ್ರಾಗ ಇರ್ತೀರಿ ನೀವು. ಸುಮ್ಮನೆ ನಾವು ನಿಮ್ಮನ್ನು ನೋಡಿ ಕಲ್ತಿರ್ತೀವಿ ಒಟ್ಟ. ಆಶ್ವಾಸನೆ ಕೊಡೋದು ಬೇರೆ, ಕಾರ್ಯರೂಪಕ್ಕೆ ತರೋದು ಬೇರೆ. ಅದಕ್ಕಲ್ಲಿ ಮರಾಠಿ ಒಳಗೆ ಒಂದು ಮಾತು ಅಂತಾರೆ, ಮುನ್ಸಿಪಾಲ್ಟಿ ಕಾಮ್ ಸಾಮೈನೆ ಥಾಮ್.
ಸಾಮಾನ್ಯ ಥಾಮ್. ಈಗ ಸದ್ಯ ನಮ್ಮ ಚರಂಡಿ ಹೊಡೆದೈತ್ರಿ ಅಂತೇಳಿ ಹೋದಂದ್ರೆ ಸಾಮಾನ್ಯ ಥಾಮ್ 6 ತಿಂಗಳು ತಡ್ಕೋ ತಾನೇ ರೆಡಿ ಹಾಕಲ್ತ್ರ. ಅಲ್ಲಿ ತನಕ ನೀ ಏನ್ ಮಾಡ್ಬೇಕು? ಬಿಡಿಸಿ ಹೇಳ್ತಾರ. ಶರೀರ ದೇಶಗತ ಆಕಾಶ ಆಕಾಶ ಕಾ ಮುಖ್ಯ ಭಾಗ ಹೇ. ತಲೆಯಲ್ಲಿರ್ತಕ್ಕಂಥ ಆಕಾಶ, ತಲೆಯಲ್ಲಿರ್ತಕ್ಕಂಥ ಆಕಾಶ ಅದು ಆಕಾಶದ ಮುಖ್ಯ ಭಾಗ. ಯಾಕ್ರಿ? ಅನಾಹತ ಶಬ್ದಕ ಆಶ್ರಯ ಹೋನೇತೆ. ಇದಕ್ಕೇನಂತಾರ? ಹತ ಶಬ್ದ ಅಂತಾರ. ಇದಕ್ಕೇನಂತಾರ? ಹತ ಶಬ್ದ. ಪ್ರಹಾರದಿಂದ ಉತ್ಪತ್ತಿಯಾಗಲ್ಪಟ್ಟಂತ ಶಬ್ದಗಳಿಗೆ ಹತ ಶಬ್ದವೆಂದು ಕರೆಯುತ್ತಾರೆ. ಊತಾತುಲು ಏನ್ ಹೇಳ್ರಿ? ಪ್ರಹಾರದಿಂದ, ಸಂಯೋಗದಿಂದ, ವಿಯೋಗದಿಂದ ಶಬ್ದದ ಉತ್ಪತ್ತಿ ಗೊತ್ತೈತಿಲೋ. ಸಂಯೋಗದಿಂದನೂ ಶಬ್ದದ ಉತ್ಪತ್ತಿ ಆಕೈತಿ, ವಿಯೋಗದಿಂದನೂ ಶಬ್ದದ ಉತ್ಪತ್ತಿ ಆಕೈತಿ, ಶಬ್ದದಿಂದನೂ ಶಬ್ದದ ಉತ್ಪತ್ತಿ ಆಕೈತಿ. ಗೊತ್ತೈತಿ? ಇದು ಸಂಯೋಗದಿಂದ ಶಬ್ದದ ಉತ್ಪತ್ತಿ. ಒಂದು ಕಾಗದ ಹರಿರಿ, ಒಂದು ಅರಿವಿ ಹರಿರಿ, ವಿಯೋಗದಿಂದ ಶಬ್ದದ ಉತ್ಪತ್ತಿ ಆಕೈತಿಲೋ. ಶಬ್ದದಿಂದ ಶಬ್ದದ ಉತ್ಪತ್ತಿ. ಗೋಳ್ಗುಂಬಟದಾಗ ಹೋಗೋದ್ರಿ, ಹಲೋ ಅನ್ರಿ, ಹಲೋ 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 ಮಾಡ್ತೈತಿ. 2 ಸಲ ಆಗಲಕ್ಕ ಶಬ್ದದಿಂದ ಶಬ್ದದ ಉತ್ಪತ್ತಿ. ಈಗ ಎಕೋ ಇರ್ತೈತಿಲ್ಲ ಮೈಕ್ನಾಗ, ಹಲೋ ಅಂದ್ರೆ ಹಲೋ 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 ಮಾಡ್ತೈತಿ. ಹಂಗ ಇವೆಲ್ಲ ಶಬ್ದದ ಉತ್ಪತ್ತಿ ಅದಾವ. ಇವಕ್ಕೆಲ್ಲ ಹತ ಶಬ್ದಗಳು ಅಂತ ಕರೀತಾರೆ. ಇವಕ್ಕೆಲ್ಲ ಅಂತ ಕರೀತಾರೆ ಹತ ಶಬ್ದಗಳು. ಅನಾಹತ ಶಬ್ದದಂದ್ರ ಅದು ಯಾವುದೇ ಸಂಯೋಗವಿಲ್ಲದೆ ಉತ್ಪತ್ತಿಯಾಗಲ್ಪಟ್ಟಂಥದ್ದು. ಅಂತ ಶಬ್ದ ಯಾವಾದ್ರಿ ಅಂತ ಕೇಳಿದ್ರೆ ಓಂಕಾರ. ಯಾವ್ದದು? ಓಂಕಾರ. ಅದು ಇಲ್ಲಿ ಯಾವಾಗಲೂ ಉಚ್ಚಾರ ಹಾಕಿರ್ತದೆ. ಅದನ್ನ ಯಾಕಂದ್ರೆ ಹಾಲಿನೊಳಗೆ ಬೆಣ್ಣೆ ಐತಿ ಅನ್ನೋ ಬಳಕ ಅದಕ್ಕೆ ತೆಗಿಯಾಕ ಪ್ರಕ್ರಿಯೆ ಐತೋ ಇಲ್ಲೋ. ಹಾಲಿನೊಳಗೆ ಬೆಣ್ಣೆ ಐತಿ, ಅದನ್ನು ಹೊರಗೆ ತೆಗಿಬೇಕಾದ್ರೆ ಒಂದು ಕಲೆ ಐತಿ. ಆ ಕಲೆಯಿಂದನೇ ಬೆಣ್ಣೆ ತೆಗಿಯಾಕ ಬರ್ತೈತಿ. ಹಂಗೆ ಓಂಕಾರವನ್ನ ನಮ್ಮ ತಲೆಯಾಗ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಾಧನಗಳದಾವ. ಇವೆರಡೂ ಬಟ್ಟು ತೆಗೆದುಕೊಂಡು, ಹೆಬ್ಬಟ್ಟು ಇವೆರಡು ಹೆಬ್ಬಳನ್ನ ತೆಗೆದುಕೊಂಡು ಇಲ್ಲಿ ಪ್ಯಾಕ್ ಮಾಡ್ಬೇಕು. ಇವೆರಡು ಬಟ್ಟನ್ನ ಕಣ್ಣಿಗೆ ಹಿಡಿಬೇಕು. ಇಷ್ಟು ಹಿಡಿಯೋದ್ರಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಅಲ್ಲಿ ತಾನು ಓಂಕಾರ ಶಬ್ದ ಉಚ್ಚಾರ ಹಾಕಿರ್ತದೆ. ಏನಾಕಿರ್ತದೆ ಅಲ್ಲಿ? ಓಂಕಾರ ಉಚ್ಚಾರ ಹಾಕಿರ್ತದೆ. ಅದಕ್ಕೇನನ್ಬೇಕು? ಅನಾಹತ ಶಬ್ದ. ಗುರ್ತಾತು? ಅನಾಹತ ಶಬ್ದ ಅಂದ್ರೆ ಯಾವುದು? ಓಂಕಾರ. ಇವೆರಡು ಹಿಡ್ದು ಹಿಂಗ ಕಿವಿ ಮುಚ್ಚೋದು ಬೇರೆ. ಕಣ್ಣು ಮುಚ್ಚಾನ ಒಂದು ಕೊಡ್ತೀನಿ ವಸ್ತು ಅಂತ ಹೇಳ್ತಿರ್ತಾನ. ಅವ ಹಿಂಗ್ ನೋಡ್ತಿರ್ತಾನ. ಕಣ್ಣು ಪೂರಾ ಮುಚ್ಚಿರಂಗಿಲ್ಲವ, ಒಂದ್ ಈಟ್ ತೆಗೆದು ನೋಡ್ತಿರ್ತಾನವ. ಏನ್ ಕೊಡ್ತಾನೋ ಹೊಟ್ಟೆಗೆ ಏನಾರು ತೋರಿಸ್ತಾನೋ ಅಂತೇಳಿ. ಹೌದಲ್ಲೋ? ಹಂಗ ಕಣ್ಣು ಮುಚ್ಚೋದು ಬೇರೆ, ಹಿಂಗ ಕಿವಿ ಮುಚ್ಚೋದು ಬೇರೆ. ಇವೆರಡು ಅದಾವಲ್ಲಿ. ಇವು ಹಿಡಿದು ಮುಚ್ಚಿ ನೋಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಒಂದು 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 ಸೂಜಿ ಸಪ್ಪಳೂ ಕೇಳಿಸಂಗಿಲ್ಲ. ಯಾಕಂದ್ರೆ ನಿಶಬ್ದಂ ಬ್ರಹ್ಮ ಮುಚ್ಚತೆ. ಓಂಕಾರ ಅನ್ನೋದೇನೈತಿದು? ಬ್ರಹ್ಮ ಸ್ವರೂಪ ಐತಿ. ಆ ಬ್ರಹ್ಮ ಸ್ವರೂಪವಾದಂಥ ಓಂಕಾರ ನಮ್ಗೆ ಕೇಳಿಸ್ಬೇಕಾಗಿತ್ತು ಅಂದ್ರೆ ನಿಶಬ್ದವಿರ್ಬೇಕು. ಅದನ್ನ ಪ್ರಯತ್ನ ಮಾಡೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಕೈತಪ್ಪ ಅಂದ್ರೆ ಆ ಓಂಕಾರ ಧ್ವನಿ ನಮಗೆ ಕೇಳಕ್ ಪ್ರಾರಂಭ ಆಕೈತಿ. 2 ನಿಮಿಷ ಉಸಲ ನಿಲ್ಸೋದ್ರಿಂದ, ನಿಲ್ಸಿರಿ ಮತ್ತೆ ಅದು ಪ್ರಾಕ್ಟೀಸ್ ಇರ್ತೈತಿ. ನಿಲ್ಸೋ ನಿತ್ರ ಅಂದ್ರೆ ಮತ್ತೆ ಹೈರಾಣ ಮಾಡೋದು. 2 ನಿಮಿಷ ನಾಡಿ ಸ್ವರ ನಾಡಿ ಅಂತ ಕರೀತಾರೆ, ಸ್ವರ ರಹಸ್ಯ ಅಂತ ಕರೀತಾರೆ. 2 ನಿಮಿಷ ನೀವು ವಾಯುವನ್ನ ನಿಲ್ಸೋದು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಮಾಧಿ ಅನುಭವ ಆಗಕ್ಕೆ ಪ್ರಾರಂಭ ಆಕೈತಿ. ಸಮಾಧಿ ಅಂದ್ರೆ ಹೆಂಗ್ ಹಚ್ತಾರೆ? ಒಮ್ಮಿಗೆ ನಿಲ್ಸೋಂಗಿಲ್ಲ ಮಾತ್ರ. ನಿತ್ತ ಬಿಡ್ತೈತಿ, ಅದು ಹೊಳೆ ಬರಂಗೇ ಇಲ್ಲ. ಶಿವಪುತ್ರಪ್ಪ ಅವರು ಕಾಶಿಗೆ ಹೋಗಿದ್ರಂತ, ದೊಡ್ಡ ಶಿವಪುತ್ರಪ್ಪ. ಕಾಶಿಗೆ ಹೋದಾಗ ಗಂಗಾ ನದಿ ದಂಡ್ಯಾಗ ಒಬ್ಬ ಕಪಾಲಭಾತ ಲೋಮ ಅಣಲೋಮ ಮಾಡಕತ್ತದಂತ. ಅದೇನಾತು ಇವ್ರಕುನ ಹೊಟ್ಟಿನೇ ಹರಿತತ. ಅವ್ನು ಹೊಟ್ಟಿನೇ ಹರಿತತ. ದೊಡ್ಡ ಶಿವಪುತ್ರಪ್ಪ ಅವ್ರು ನೋಡಿ ಅಂದ್ರತ, ಹಿಂಗ ಹೊಟ್ಟೆ ಹರ್ಕೊಳ್ಳೋದು ಯಾಕೆ ಬೇಕಾಗಿತ್ತು? ನಮ್ದು ವೇದಾಂತ ಎಷ್ಟು ಚಂದ ಐತಿ ಅಂದ್ರತ. ಹೊಟ್ಟೆ ಹರ್ಕೊಳಂಗಿಲ್ಲ, ತಲೆ ಹೊಡ್ಕೊಳಂಗಿಲ್ಲ, ಏನೂ ಇಲ್ಲ. ವೇದಾಂತದಷ್ಟು ಸರಳ ಯಾವುದೂ ಅಲ್ವೇ ಅಲ್ಲ ಜಗತ್ತಿನೊಳಗೆ. ಕರ್ಮ ಅಂದ್ರೆ ಏನ್ರಿ? ಈಗ ನೋಡಿ, 9 ದಿವಸ ಬತ್ತಿ ಹಾಕ್ಬೇಕಾದ್ರೆ 1 ತಿಂಗಳಾನ್ಗಟ್ಲೆ ರಾಮಾಯಣ ಆಗಿರ್ತದೆ ಹೆಣ್ಮಕ್ಳಿಗೆ. ಮನಿ ಜಾಡಿಸು, ಉಡುಗು, ಸಾರಿಸು, ತೊಳೆಯು, ತಿಕ್ಕು, 9 ದಿನ ಪಾಲಿಸು. ಕರ್ಮ ಅಂದ್ರೆ ಬರೀ ನಿಯಮ. ಕರ್ಮಕ್ಕೆ ನಿಯಮ ಅಂದ್ರೇನು? ಶುಚಿ ನಿಯಮ. ಶುಚಿ ನಿಯಮ. ಶುಚಿಯಾಗಿರ್ಬೇಕು, ನಿಯಮಬದ್ಧ ಆಗಿರ್ಬೇಕು. ಶುಚಿಗೆ ಬಹಳ ಮಹತ್ವ ಐತಿ. ಕರ್ಮಕ್ಕೆ ಜಾಕ ಮಾಡ್ಲಾರ್ದು ಹೋಗಕ್ಕೆ ಬರಲ್ಲ. ಶುಚಿಗೆ ಬಹಳ ಮಹತ್ವ ಐತಿ. ಮತ್ತು
ನಿಯಮಬದ್ಧವಾಗಿರ್ಬೇಕಾಕೈತಿ. ಇವೆಲ್ಲ ಭಾಳ ಕಷ್ಟ ಅದಾವ. ಬ್ರಹ್ಮಜ್ಞಾನಷ್ಟು ಶಾಸ್ತ್ರದಷ್ಟು ಅಗದಿ ಸರಳ ಅಂದ್ರೆ ಸರಳ ಯಾವುದೂ ಅಲ್ಲ. ನೀ ಜಾಕ ಮಾಡಿ ಬಂದು ಕೂತ್ರು ನಡಿತೈತಿ, ಜಾಕ ಮಾಡಲಾರ ಕೂತ್ರು ನಡಿತೈತಿ. ಮನಸ್ಸು ಅಂದ್ರೆ ಶುದ್ಧ ಇದ್ರೆ ಸಾಕತ್ತಾರ. ಅನಾಥ ಶಬ್ದ ಅಂದ್ರೆ ಗೊತ್ತಾತ. ಇದಕ್ಕೆ ಯಾಕೆ ಆಕಾಶದ ಮುಖ್ಯ ಭಾಗ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಓಂಕಾರ ಶಬ್ದಕ್ಕೆ ಅದು ಆಶ್ರಯವಾಗಿರೋದ್ರಿಂದ ನಾವು ತಲೆಯಲ್ಲಿರ್ತಕ್ಕಂಥ ಆಕಾಶಕ್ಕ ಮುಖ್ಯ ಭಾಗ ಅಂತ ಕರಿತೀವಿ. ಗೊತ್ತಾತ. ಅನಾಥ ಶಬ್ದ ಅಂದ್ರೆ ಯಾವುದು? ಓಂಕಾರ. ಹತ ಅಂದ್ರೆ ಸಂಯೋಗದಿಂದ ಉತ್ಪತ್ತಿ ಆಗಲ್ಪಟ್ಟಂತ ಶಬ್ದಗಳು. ಅವಕ್ಕೆ ಹತ ಶಬ್ದಗಳು ಅಂತ ಕರೀತಾರೆ. ಎರಡನೇದು ಕಂಠದೇಶಗತ ಆಕಾಶ ವಾಯುಕಾ ಬಾಹೆ. ಆಕಾಶದಲ್ಲಿ ಒಂದು ವಾಯುವಿನ ಭಾಗ ಬಂದು ಕೂಡ್ಕೊಂಡು ಇದು ಕಂಠದೇಶದಲ್ಲಿರ್ತಕ್ಕಂಥ ಆಕಾಶ ಆಗೈತಿ. ಯಾಕ್ರಿ ಅಂತ ಕೇಳಿದ್ರೆ ಶ್ವಾಸ ಪ್ರಶ್ವಾಸ ಆಶ್ರಯ ಹೋನೇತೆ. ಶ್ವಾಸೋಶ್ವಾಸ ಹೌದಲ್ಲ, ಗಾಳಿ ತೆಗೆದು ಬಿಡುವುದು, ತೆಗೆದು ಬಿಡುವುದು. ಮೂರನೇದು ಹೃದಯ ದೇಶಗತ ಆಕಾಶ ಕಾ ತೇಜ್ ಕಾ ಭಾಗ ಮಿಲಾ ಹೇ ಪಿತ್ತ ಕಾ ಆಶ್ರಯ ಹೋನೇತೆ. ಹೃದಯದಲ್ಲಿ ಇರ್ತಕ್ಕಂಥ ಆಕಾಶ ಏನಾಗೈತಿ ಅಂದ್ರೆ ಇದು ಬೆಂಕಿಯ ಭಾಗ ಬಂದು ಕೂಡ್ಕೊಂಡು ಆಗೈತಿ. ಯಾಕ್ರಿ ಅಂತ ಕೇಳಿದ್ರೆ ಬೆಂಕಿ ಧರ್ಮ ಏನು? ಉರಿಯೋದು. ಸುಡ್ತಪ್ಪನ ಕೈ ಉರಿಯಾಕೆ ಚಾಲೋ ಆಕೈತಿ, ಉರಿತೈತಿಲ್ಲ, ಅದಕ್ಕೆ ಪಟ್ನೆ ಬೆಣ್ಣೆ ಹಚ್ತಿರ್ತಾರೆ ಕೆಲವರು ತಂಪಾಗಲಿ ತಿಳ್ಕೊಂಡು. ಬೆಂಕಿ ಧರ್ಮ ಸುಡ್ತಂದ್ರೆ ಉರಿಯೋದು. ಹಂಗೆ ಪಿತ್ತ ಆತಪ್ಪ ಅಂದ್ರೆ ಎದೆ ಉರಿತದ, ಏನೋ ತೋರಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾವಲ್ಲ. ನಾಲ್ಕನೇದು ಉದರ ದೇಶಗತ ಆಕಾಶ ಜಲಕ ಭಾಗ ಪಾನ್ ಕಿಯೇ ಜಲಕ ಆಶ್ರಯ ಹೋನೈತಿ. ಹೊಟ್ಟೆಯಲ್ಲಿ ಇರ್ತಕ್ಕಂಥ ಆಕಾಶವು ನೀರಿನ ಭಾಗ ಬಂದು ಕೂಡ್ಕೊಂಡು ಆಗೈತಿ. ಯಾಕಂತ ಕೇಳಿದ್ರೆ ಕುಡಿಯಲ್ಪಟ್ಟಂತ ನೀರು, ತಂಪು ಪಾನೀಯಗಳು ಬೇಕಾಗಿರ್ಬೋದು, ನೀರಿನ ಸಧರ್ಮ ಉಳ್ಳಂತ ಪದಾರ್ಥಗಳಿಗೆ ಅದು ಆಶ್ರಯವಾಗಿರೋದ್ರಿಂದ. ಐದನೇದು ಕಟಿ ದೇಶಗತ ಆಕಾಶ ಪೃಥ್ವಿ ಕಾ ಭಾಗ ಹೈ ಗಂಧಕ ಆಶ್ರಯ ಹೋನೈತಿ. ಕಟಿ ದೇಶ ಅಂತ ಹೇಳಿ ನಾಗಳೆ ಅದು ಗಂಧಕ ಆಶ್ರಯ ಇರೋದ್ರಿಂದ ಅದು ಪೃಥ್ವಿಯ ಭಾಗ ಬಂದು ಕೂಡ್ಕೊಂಡು ಆಗೈತಿ ಅಂತ ಹೇಳಿದ್ರದು. इस रीति से काम क्रोधादिक स्थूल देह के तत्व नहीं किंतु लिंग देह के धर्म है. ಅವ ಏನಂತಾನ, ನೀವೇನು ಹೇಳಾಕತ್ತಿರಲ್ಲ ಶೋಕ ಕಾಮ ಕ್ರೋಧ ಮೋಹ ಭಯ ಆಕಾಶದ ಭಾಗ ಅಂತ ನೀವೇನು ಹೇಳಾಕತ್ತಿರಲ್ಲ, ಅವು ಅಲ್ಲ, ಅವು ಸ್ಥೂಲ ದೇಹದ ಅಲ್ಲವು. ಅವು ಎದುರೋದವ ಸೂಕ್ಷ್ಮ ದೇಹದ ಅದಾವ ಅಂತ ನಾವು ಲಿಂಗ ದೇಹ. ಇದಕ್ಕೇನಂದ್ರು ಲಿಂಗ ದೇಹ. ಲಿಂಗ ಅಂದ್ರೆ ಏನು? ಮಾಸ್ತರ್ ಕೇಳ್ದತ್ತ, ಸಿದ್ಲಿಂಗ ಲಿಂಗ ಎಟ್ಟದವ ಅಂತ ಕೇಳ್ದತ್ತ. ಶಿವಲಿಂಗ ಲಿಂಗ ಎಷ್ಟು ಅದಾವ ಅಂತ ಕೇಳತ್ತ. ಸರ್ ಲಿಂಗ ಭಾಳ ಅದಾವ್ರಿ ಅಂದತ್ತ. ಭಾಳ ಅಂದ್ರೆ ಯಾವ್ಯಾವ ಹೇಳು ಅಂದ್ರತ್ತ. ನೋಡ್ರಿ, ಒಂದು ಸ್ತ್ರೀಲಿಂಗ, ಒಂದು ಪುಲ್ಲಿಂಗ, ಒಂದು ನಪುಂಸಕ ಲಿಂಗ, ನೀವು ಗುರ್ಲಿಂಗ, ನಮ್ಮಪ್ಪ ಸಿದ್ಲಿಂಗ ಅಂದತ್ತ. ಎಟ್ಟದವ ಲಿಂಗ? 5 ಲಿಂಗ ಅದಾವ್ರಿ ಸರ್ ಅಂದತ್ತ. ನೀವು ಗುರ್ಲಿಂಗ, ನಮ್ಮಪ್ಪ ಸಿದ್ಲಿಂಗ, ಅವು 3 ಲಿಂಗ, 5 ಲಿಂಗ ಅದಾವ್ರಿ ಅನ್ನತ್ತಾವ. ಹಂಗೆ ಆ ಲಿಂಗ ಇಲ್ಲಿ. ಮತ್ತೆ ಯಾವ ಲಿಂಗ ರೀ? ಯಾವ ಲಿಂಗ್ರ ಅಂದ್ರೆ ಗುರುದೀಕ್ಷಾ ಕೊಟ್ಟಾಗ ಕೈಯಾಗಿಟ್ಟು ಪೂಜಾ ಮಾಡಕ್ ಕೊಟ್ಟಿರ್ತಾರಲ್ಲಿ ಆ ಲಿಂಗನೂ ಅಲ್ಲ. ಲಿಂಗ ಅಂದ್ರೆ ಏನು? ಲೀನಂ ಅರ್ಥಂ ಗಮಯತಿ ಇತಿ ಲಿಂಗ. ಯಾವ ವಸ್ತು ಗೌಪ್ಯವಾಗಿರುತ್ತದೆಯೋ, ಯಾವ ವಸ್ತು ಗುಪ್ತ ರೀತಿಯಿಂದ ಇರುತ್ತದೆಯೋ ಅದನ್ನ ಹೊರಗೆ ಹಾಕುವ ಕೆಲಸ ಯಾವುದು ಮಾಡುತ್ತದೆಯೋ ಅದಕ್ಕೆ ಲಿಂಗವೆನ್ನುತ್ತಾರೆ. ಪರ್ವತದಲ್ಲಿ ಹತ್ತಲ್ಪಟ್ಟಂತ ಬೆಂಕಿಯು ಗುಪ್ತವಾಗಿರುತ್ತದೆ, ಅದನ್ನು ತಿಳಿಸಿಕೊಡುವುದು ಹೊಗೆಯಾಗಿರುತ್ತದೆ. ಹೊಗೆಯಾಗಿರುತ್ತದಲ್ಲ, ಚಿಹ್ನೆಯಾಗಿರುತ್ತದೆ. ಆ ಹೊಗೆಗೆ ಏನನ್ಬೇಕು? ಲಿಂಗ ಅಂತ ಕರಿಬೇಕು. ಕೈಯಲ್ಲಿಟ್ಟು ಪೂಜೆ ಮಾಡುವಂತ ಲಿಂಗ ಏನೈತಲ್ಲ ಅದು ಏನಪ್ಪಾ ಅಂದ್ರ ಅದು ಚಿಹ್ನೆ. ಅದುವೇ ಪರಮಾತ್ಮ ಅಲ್ಲ. ಆ ಪರಮಾತ್ಮನ ಹತ್ರಕ್ಕೆ ಒಯ್ದು ಮುಟ್ಟಿಸುವುದಕ್ಕೆ ಸಾಧನವಾಗಿರುತ್ತದೆ. ಪರಮಾತ್ಮನ ಹತ್ರ ಒಯ್ದು ಮುಟ್ಟಿಸೋದಕ್ಕೆ ಅದು ಸಾಧನವಾಗಿರುತ್ತದೆ. ಯಾಕಪ್ಪ ಅಂದ್ರ ಯಾಕೆ ಹೇಳ್ರಿ? ಹ್ಯಾಂಗ್ ಮುಟ್ಟಿಸ್ತೈತಿ? ಲಿಂಗ ದೀಕ್ಷಾ ತೊಂದರೆ ಇರ್ಬೇಕು ನೀವು ಇಲ್ಲಿ. ಹ್ಯಾಂಗ್ ಒಯ್ದು ಮುಟ್ಟಿಸ್ತದ? ನಾವು ಅದ ದೇವ್ರ ತಿಳ್ಕೊಂಡಿದೀವಿ. ಈಗ ಅದು ದೇವ್ರಲ್ಲಪ್ಪ, ಸಾಧನ ಅಂತ ಹೇಳಿದೀವಿ. ಅದು ಸಾಧನ ಅಂದ್ರೆ ಏನ್ರಿ? ಸಾಧ್ಯಕ್ಕೆ ಒಯ್ದು ತಲುಪಿಸ್ತದೆ. ಧಾರವಾಡಕ್ಕೆ ಹೋಗಕ್ಕೆ ಬಸ್ಸ ಸಾಧನ ಐತಿ. ಆ ಬಸ್ ಏನ್ ಮಾಡ್ತೈತಿ? ಧಾರವಾಡಕ್ಕೆ ಒಯ್ದು ಮುಟ್ಟಿಸ್ತೈತಿ. ಈ ಲಿಂಗ ಹ್ಯಾಂಗ್ ಒಯ್ದು ಮುಟ್ಟಿಸ್ತೈತಿ? ನಮ್ಗೆ ಪ್ರಶ್ನೆ ಬರಂಗಿಲ್ಲ. ನೀವು ಸುಮ್ಮನೆ ಪ್ರಶ್ನೆ ಎಬ್ಬಿಸಿ ನಮ್ಮ ತಲೆ ಹೊಳಬಿಡುತ್ತೆ. ಹೌದಲ್ಲ?
ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಧ್ಯಯನ ಹೊಯ್ಚವ ಸಾಧನ ಸಹಿತ ಸೋ ಅಧಿಕೃತ ಮತಿ ಮಾಡ. ವೇದಾಂತಕ್ಕೆ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಮಲ ವಿಕ್ಷೇಪ ದೋಷ ಇರಬಾರ್ದು, ಕೇವಲ ಒಂದು ಅಜ್ಞಾನ ಇರಬೇಕು, ಅಂಥವು ಮಾತ್ರ ವೇದಾಂತಕ್ಕೆ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅಧಿಕಾರಿ. ಅದು ಏನ್ ಮಾಡ್ತದೆ ಲಿಂಗ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ತೈತಿ. ಏನ್ ಮಾಡ್ತೈತಿ? ಏಕಾಗ್ರತಾ, ವೃತ್ತಿ ಚಂಚಲತೆಯನ್ನ ನಿಲ್ಲಿಸ್ತೈತಿ. ಏನ್ ಮಾಡ್ತೈತಿ? ವೃತ್ತಿ ಚಂಚಲವನ್ನ ನಿಲ್ಲಿಸ್ತೈತಿ. ಕರ್ಮ ಏನ್ ಮಾಡ್ತೈತಿ? ಮಲದೋಷ ಕಳಿತೈತಿ. ಕರ್ಮ ಏನ್ ಮಾಡ್ತೈತಿ? ಪೂಜೆ ಪುನಸ್ಕಾರ ಮಲದೋಷವನ್ನ ಕಳಿತೈತಿ. ಈ ಉಪಾಸನೆ ಅನ್ನೋದು, ಲಿಂಗ ಪೂಜೆ ಅನ್ನೋದು ಏನ್ ಮಾಡ್ತೈತಿ? ವಿಕ್ಷೇಪ ದೋಷವನ್ನ ಕಳಿತೈತಿ. ವಿಕ್ಷೇಪ ದೋಷ ಕಳಿತಪ್ಪ ಅಂದ್ರೆ ಬ್ರಹ್ಮಜ್ಞಾನ ಆಗಿಬಿಡ್ತೈತಿ. ಹಿಂಗ ಒಯ್ದು ಮುಟ್ಟಿಸ್ತೈತಿ. ಗುರ್ತಾತಿಲೋ? ಪೂಜೆ ಅಂದ್ರೆ ಏನು? ಪೂಜೆ ಮಾಡ್ತಿಲ್ಲ. ಪೂಜೆ ಅಂದ್ರೇನು? ಪೂಜೆ ಅಂದ್ರೆ ಪೂಜೆ. ಪೂಜೆ ಅಂದ್ರೇನು? ಸೊನ್ನೆ ಅಂದ್ರೆ ನಿನ್ನ ಮನಸ್ಸು ಶೂನ್ಯವಾಗಬೇಕು, ನಿನ್ನ ಮನಸ್ಸು ಪೂಜೆ ಆಗಬೇಕು, ಬಹಿರ್ಮುಖವಾಗಿರಬಾರ್ದು, ಏಕಾಗ್ರತ ಆಗಿರ್ಬೇಕು. ಅದು ಒಂದ ಸೆಕೆಂಡ್ ಆಗಲ್ಲ, ಅವಾಗ ಅದು ಪೂಜೆ ಅನ್ಸ್ಕರ್ಸೋತು. ನೀ ತಾಸುಗಟ್ಲೆ ಕೈಯಾಗ ಲಿಂಗ ಹಿಡ್ಕೊಂಡು ಗಂಟೆ ಬಾರಿಸ್ಕೋತು ತ್ರಿಗುಣಂ ತ್ರಿನಾಕಾರಂ ತ್ರಿನೇತ್ರಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಮತ್ತು ನೀ ಬೇಕಾದಟ್ಟು ಗಂಟೆ ಹೊಡ್ಕೋತ್ಕೊಂಡ್ರು ತಂಗಿಯಲ್ಲಿ ಹೊರಗೆ ಯಾರೋ ಹೋದ್ರಾಗತ್ತಾರ, ಮಸೀರದಕ್ಕೆ ಬಂದ್ರು ಹಾಲಕ್ಕೆ ಬಂದ್ರೆ ನೋಡ ತಂಗಿ ಕರಿತಿರ್ತೀವಿ. ಇಲ್ಲಿ ಗಂಟೆ ಚಾಲು ಇರ್ತೈತಿ, ಲಿಂಗ ಕೈಯಾಗಿ ಇರ್ತೈತಿ. ಇದು ಪೂಜೆ ಅಲ್ಲಿ, ಅದು ಇದು ತೋರ್ಸಾಕಿ. ಅದು ಒಂದ ಸೆಕೆಂಡ್ ಇರಲಿ, ಮನಸ್ಸು ಏಕಾಗ್ರತ ಆಗ್ಬೇಕು, ಅದು ಪೂಜೆನೇ. ಇವೇನಂತಾರ ಅವರು? ಲಿಂಗ ದೇಹದ ಧರ್ಮಗಳು. ಲಿಂಗ ದೇಹದ ಧರ್ಮ ಅಂದ್ರೆ ಸೂಕ್ಷ್ಮ ದೇಹದ ಧರ್ಮಗಳು. ಸೂಕ್ಷ್ಮ ದೇಹ ಅಂದ್ರೇನು? ಅಂತಃಕರಣವೇ ಮೊದಲು ಮಾಡಿಕೊಂಡು ಇದು ಪರಮಾತ್ಮ, ಅಂತಃಕರಣ ಪರಮಾತ್ಮನನ್ನು ತಿಳಿಸಿಕೊಡ್ತೈತಿಲ್ಲೋ, ಹೌದಲ್ಲೋ? ಅದಕ್ಕೆ ಅದು ಚಿಹ್ನೆ ಲಿಂಗ ದೇಹ ಅಂತ ಕರೆದ್ರು. ಇದಕ್ಕೇನಂದ್ರು? ಲಿಂಗ ದೇಹ ಅಂತ ಕರೆದ್ರು. किंतु लिंग देह के धर्म है और अन्य ग्रंथन की रीति से तो कामादिक लिंग देह के मुख्य धर्म है. ಬೇರೆ ಗ್ರಂಥಗಳ ರೀತಿಯಿಂದ ಅಂದ್ರೆ ನಮ್ಮ ಅಂದ್ರೆ ಪಂಡಿತ್ ಪಿತಾಂಬರಜಿಯವರು ಹೇಳೋದು ಇಲ್ಲಿ ತನಕ ಬೇರೆ ಗ್ರಂಥ ಹೇಳತ್ತಲ್ಲ, ಆ ಗ್ರಂಥದ ಪ್ರಕಾರವಾಗಿ ಕಾಮ ಕ್ರೋಧ ಮೋಹ ಲೋಭ ಇವೇನದಾವಲ್ಲ, ಶೋಕ ಕಾಮ ಕ್ರೋಧ ಮೋಹ ಭಯ ಅನ್ನೋದು ಇವು ಸೂಕ್ಷ್ಮ ಶರೀರದ ಧರ್ಮಗಳದಾವ. ಸ್ಥೂಲ ಶರೀರಕ್ಕೆ ಯಾಕೆ ಹೊಂದಿಸಾಕತ್ತೀರಿ ಅಂತೇಳಿ ಒಂದು ಅಭಿಪ್ರಾಯ ಇತ್ತು. और स्थूल देह विषय घट में जल की शीतलता के आवेश की न्यायी. ಗಡಿಗ್ಯಾಗ ಬ್ಯಾಸ್ಯಾಗ ನೀರು ಹಾಕಿರಿ ನೀವು, ಆ ಗಡಿಗ್ಯಾಗ ಹಣಿಕೆ ಹಾಕಿ ನೋಡ್ಲಾರ್ದೆ ನೀರು ಎಷ್ಟದಾವ ಅಂತ ಹೇಳಕ್ ಬರ್ತೈತಿ. ಗಡಿಗೆ ಸನಿಯಕ್ಕೆ ಹೋಗ್ಬೇಡ, ದೂರ ನಿತ್ತ ಈ ಗಡಿಗೆ ಒಳಗೆ ಇಷ್ಟ ನೀರದಾವ ಅಂತ ಹೇಳಕ್ ಬರ್ತೈತಿ. ಯಾಕ? ಹೊರಗೆ ತೌಸ್ ಹೊಡೆದಿರ್ತೈತಿ, ತಂಪಾಗಿರ್ತೈತಿ, ಹಸಿ ಹಸಿ ಆಗಿರ್ತೈತಿ, ಅರ್ಧ ಹಸಿ ಹಸಿ ಇರ್ತೈತಿ, ಅರ್ಧ ಒಣಗಿರ್ತೈತಿ. ಎಷ್ಟು ಹಸಿ ಇರ್ತೈತಿ ನೀರ ಅಷ್ಟ ಇರ್ತವ. ಗುರ್ತಾಚಲೋ? ಗಡಿಗಾಗಿದ್ದದ ನೀರ ಹೊರಗೆ ಹ್ಯಾಂಗ ಪ್ರಕಟ ಆಗುತ್ತದೆಯೋ ಹಂಗ ಸೂಕ್ಷ್ಮ ಶರೀರದ ಈ ಶೋಕ ಕಾಮ ಕ್ರೋಧಾದಿಗಳು ಸ್ಥೂಲ ಶರೀರದಲ್ಲಿ ಪ್ರಕಟ ಆಗುವುದರಿಂದ ನೀವು ಸ್ಥೂಲ ಶರೀರದ ಧರ್ಮ ಅನ್ನಕತ್ತೀರಿ ಅಂತೇಳಿ ಅವನ ಅಭಿಪ್ರಾಯ, ಬೇರೆ ಗ್ರಂಥಕಾರನ ಅಭಿಪ್ರಾಯ. ಗುರ್ತಾಗುತ್ತದ? इनका आवेश हुए है याते ಸ್ಥೂಲ ದೇಹಕ ಬಿ ಗೌಣ ಧರ್ಮ ಕೈ. ಮುಖ್ಯವಾಗಿ ನೋಡಿದ್ರ ಇವು ಸ್ಥೂಲ ಶರೀರದ ಸೂಕ್ಷ್ಮ ಶರೀರದ ಧರ್ಮಗಳು, ಅಮುಖ್ಯ ರೀತಿಯಿಂದ ನೋಡಿದಾದರೆ ಇವು ಸ್ಥೂಲ ಶರೀರದ ಧರ್ಮಗಳು ಅಂತ ಹಿಂಗ ಅನುಭವಕ್ಕೂ ಅಂತ ಅವ ಬ್ಯಾರೆ ಗ್ರಂಥಕಾರನ ಅಭಿಪ್ರಾಯ. ಬಿಡ್ರಿ, ಪ್ರಶ್ನೆಗೆ ಬರ್ತೀರಿ. 47ನೇ ಪ್ರಶ್ನೆಗೆ ಆಕಾಶದ ತತ್ವಗಳು ಗೊತ್ತಾತ. ಶೋಕ ಕಾಮ ಕ್ರೋಧ ಮೋಹ ಭಯ ಅನ್ನೋದು ಇವು 5 ಆಕಾಶದ ತತ್ವಗಳು. ಇವೆಲ್ಲ ಕಂಠಸ್ಥ ಮಾಡ್ಬೇಕಾ? ಇನ್ನು ವಾಯುವೆಂದು ಇದು ಉತ್ತರದ ಬಿಡಿಸಿ ಹೇಳ್ತಾರೆ. ಆಕಾಶದ 5 ತತ್ವಗಳನ್ನು ಬಿಡಿಸಿ ಹೇಳ್ತಾರೆ. ಶೋಕ, ಶೋಕ ಅಂದ್ರೆ ಏನು? ದುಃಖ. ಟಿಪ್ಪಣಿ ಕೊಟ್ಟಾರ, ಅದನ್ನು ನಡ್ಸ್ಕೊಂಡು ಹೋಗೋಣ. 47ನೇ ಟಿಪ್ಪಣಿ ಬಂದೈತಿ, ಶೋಕದ ಮೇಲೆ ಬಂದೈತಿ. ಯದ್ಯಪಿ, ಯದ್ಯಪಿ ಅಂದ್ರೆ ಶಿಷ್ಯನ ಪರವಾಗಿ ಮಾಡುವಂತ ಪ್ರಶ್ನೆ ಇದು, ಹೌದಲ್ಲ? ನಾವೊಬ್ರು ಒದರಾಡಕತ್ತಿರ್ತೀವಿ, ಚೀರಾಡಕತ್ತಿರ್ತೀವಿ, ಮತ್ತೊಬ್ಬ ನಮ್ಮ ಪರವಾಗಿ ಮಾತಾಡಿದ್ರೆ ಮತ್ತೆ ಖುಷಿ ಆಕೈತಿಲ್ಲ ನಮ್ಗೆ. ಹಂಗೆ ಶಿಷ್ಯನಿಗೆ ಖುಷಿ ಮಾಡಕ್ಕೆ ಯದ್ಯಪಿಕಾರ ಬಂದಿರ್ತಾನೆ. ಶಿಷ್ಯನಿಗೆ ಖುಷಿ ಮಾಡಕ್ಕೆ यद्यपि बंदिर्ताನೆ. यद्यपि वायु आदिक भूतन के भागन विषय भी आकाश के अन्य 4 भागन में से एक एक भाग मिला है, सो आकाश का मुख्य भाग नहीं कहिए. तथापि ಏನಂದ ಅವನ ಅಭಿಪ್ರಾಯನು? ಶೋಕ ಕಾಮ ಕ್ರೋಧ ಮೋಹ ಭಯ ಅನ್ನೋ ಇವು ಆಕಾಶದ 5 ತತ್ವಗಳು ಅಂತ ನೀವು ಹೇಳಾಕತ್ತೀರಿ. ಶಿಷ್ಯ ಪ್ರಶ್ನೆ ಮಾಡ್ತಾನೆ ಗುರುಗಳಿಗೆ. ಆದ್ರೆ ಬ್ಯಾರೆ ಭೂತಗಳು ಬಂದು ಕೂಡ ಇದ್ರಾಗ ಸೇರಿ ಆಗ್ಯಾವಲ್ಲ, ಬರೀ ಆಕಾಶದ ಯಾಕೆ ಮುಖ್ಯ ಭಾಗ ಅಂತೀರಿ ನೀವು
ಇವ ಇದು ಆಕಾಶದ ಯಾಕಂತೀರಿ? ಇದ್ರ ವಾಯು ಬಂದು ಸೇರೈತಿಲು, ಬೆಂಕಿ ಬಂದು ಸೇರೈತಿಲು, ನೀರು ಬಂದು ಸೇರೈತಿಲು, ಭೂಮಿ ಬಂದು ಸೇರೈತಿಲು, ಮತ್ತು ಆಕಾಶದ ಇದು ಯಾಕಂತೀರಿ ನೀವು ಅಂತ ಅವನ ಅಭಿಪ್ರಾಯ. ತಥಾಪಿ ಅವನಿಗೆ ಸಮಾಧಾನ ಮಾಡ್ತಾನೆ. शोक और आकाश की अति तुल्यता है. ಅವನದು ಏನು ಅಭಿಪ್ರಾಯ? वायु आदिक भूतन के भागन विषय भी आकाश के अन्य 4 भाग मिलने से एक एक भाग मिला है. सो आकाश का मुख्य भाग नहीं कही है. ಆಕಾಶದ 5 ತತ್ವಗಳು ಆಗಬೇಕಾಗಿತ್ತು ಅಂದ್ರೆ ಇನ್ನುಳಿದ 4 ಭಾಗಗಳು ಬಂದು ಸೇರ್ಕೊಂಡು ಆಕಾಶದ 5 ಭಾಗಗಳು ಆಗಿದಾವೆ. ಅಂದ ಬಳಕ ಇವಕ್ಕೆಲ್ಲಾಕು ಮುಖ್ಯ ಭಾಗ ಅಂತ ಕರೀರಲ್ಲ. ಹುಡುಗಿನ ನಿಮ್ಮ ಮನೆಗೆ ನಾವು ಕೊಟ್ಟಿದ್ದೀವಿ ಅಂದ ಬಳಕ ಕೊಟ್ಟೆ ಅಣ್ಣ ಕೂಲಕ್ಕೆ ಹೊರಗ. ಮತ್ತು ನಮ್ಮ 4 ಭೂತದ್ದು ಭಾಗಗಳು ನಿಮ್ಮ ಆಕಾಶಕ್ಕೆ ಕೊಟ್ಟಿದ್ದೀವಿ ಅಂದ ಬಳಕ ಅವಕ್ಕೂ ಆಕಾಶದ ಮುಖ್ಯ ಭಾಗ ಅಂತ ಅಂದ್ರಲ್ಲ. ಬರೀ ಶೋಕ ಕಷ್ಟ ಆಕಾಶದ ಮುಖ್ಯ ಭಾಗ ಅಂತ ಯಾಕೆ ಕರಿತೀರಿ? ಅದು ನಿಮ್ಗೆ ಕೊಟ್ಟಿದ್ದೇವೆ ಅಂದ್ರೆ ನಿಮ್ಮದ ಅದು. ಮತ್ತು ಅದು ಒಂದಕ್ಕೆ ಯಾಕೆ ಮುಖ್ಯ ಭಾಗ ಅಂತ ಕರಿತೀರಿ ಅಂತ ಅವನ ಅಭಿಪ್ರಾಯ. ಗುರ್ತಾತಲು? ಶೋಕ और ಆಕಾಶ की ಅತಿ ತುಲ್ಯತಾ है. ಆಕಾಶ ಮತ್ತು ದುಃಖ ಇವೆರಡಕ್ಕೂ ಹ್ಯಾಂಗ ಅದಾವಪ್ಪ ಅಂತ ಕೇಳಿದ್ರೆ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಿದಂತೆ. ಈ ಕಡೆ ಒಂದು ಗುಂಜಿ ಜಾಸ್ತಿ ಇಲ್ಲ, ಈ ಕಡೆ ಒಂದು ಗುಂಜಿ ಜಾಸ್ತಿ ಇಲ್ಲ, ಸಮಾನತೆ. ಅತಿ ತುಲ್ಯತಾ ಅಂದ್ರೇನು? ಅತಿ ಸಮಾನತೆ ಇರೋದ್ರಿಂದ ಯಾತೆ ಶೋಕ ಆಕಾಶಕ ಮುಖ್ಯ ಭಾಗ ಹೇ. ಯಾಕಪ್ಪ ದುಃಖ ಆದಾಗ ಮನುಷ್ಯಾಗ ಏನೂ ಗೊತ್ತಾಗೋದಿಲ್ಲ. ಅತಿ ದುಃಖದಿಂದ ಕೂಡ್ಕೊಂಡಾಗ ಏನೂ ಗೊತ್ತಾಗೋದಿಲ್ಲ. ಏನೂ ಗೊತ್ತಾಗೋದಿಲ್ಲ ತಿಳ್ಕೊಂಡ ಹೋಗಿ ಹಾರಿ ಎಲ್ಲರೂ ಬಿದ್ದು ಸಾಯ್ತಾನೆ. ಹೌದಲ್ಲ? ಮತ್ತು ಆಕಾಶನೂ ಹೆಂಗೈತಿ? ಏನೂ ಗೊತ್ತಿಲ್ಲ, ಶೂನ್ಯ ಐತಿ. ಆಕಾಶ ಹೆಂಗೈತಿ? ಶೂನ್ಯ ಐತಿ. ದುಃಖ ಆದಾಗ ಮನುಷ್ಯನು ಶೂನ್ಯ. ಯಾಕಂದ್ರೆ ಏನೂ ವಿಚಾರಗಳು ಬರಂಗಿಲ್ಲ. ದುಃಖದಾಗ ಬಹಳಷ್ಟು ದುಃಖ ಆಯ್ತಪ್ಪ ಅಂದ್ರೆ ಏನಾರ ಮಾಡ್ಕೊಂಡು ಗಿಡ್ಕೊಂಡ ಅಂತೇಳಿ ಮಂದಿ ಅವನಿಗೆ ಕವಲ ಮಾಡ್ತಿರ್ತಾರಲ್ಲ. मुख्य भाग है. कहीं का लोभ भी आकाश की न्यायी पदार्थ की प्राप्ति करी अपूर्ण होने ते आकाश का मुख्य भाग कहा है. ನಾವು ಭಯಕ್ಕ ಆಕಾಶದ ಮುಖ್ಯ ಭಾಗ ಅಂತ ಕರ್ಕೊಂಡ್ಬಂದಿದ್ವಿ. ಕೆಲವೊಂದು ಕಡೆ ಲೋಭಕ್ಕೂ ಕೂಡ ಆಕಾಶದ ಮುಖ್ಯ ಭಾಗ ಅಂತ ಕೆಲವೊಂದು ಗ್ರಂಥದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯಾಕ್ರಿ ಅಂತ ಕೇಳಿದ್ರೆ ಎಟ್ಟು ಕೊಟ್ಟರು ಸಾಕನ್ನಾಗಿಲ್ಲ. ಮತ್ತಷ್ಟು ಮಗದಟ್ಟು, ಮತ್ತಷ್ಟು ಮಗದಟ್ಟು. ಲುಬ್ಧಸ್ಯ ಧನಂ. ಜಿಪುಣನ ಸಂಪತ್ತ ಏನು ಆಕೈತಿ ಅನ್ನೋದು ಬ್ರಹ್ಮನಿಗೂ ಗೊತ್ತಾಗಿಲ್ಲ. ಏನು ಹಳ್ಯಾನ ಪಾಲು ಹಾಕೈತು, ಏನು ದವಾಖಾನೆ ಪಾಲು ಹಾಕೈತು, ಏನು ಕೋರ್ಟ್ ಕಚೇರಿ ಪಾಲು ಹಾಕೈತು, ಇನ್ನು ಯಾರಿಗೆ ಕೊಟ್ಟವ್ರದ್ದು ಪಾಲು ಹಾಕೈತು. ಯಾಕಂದ್ರೆ ತಾನೂ ತಿನ್ನಂಗಿಲ್ಲ, ಮತ್ತೊಬ್ರೂ ಕೊಡಂಗಿಲ್ಲ. ಬಣಮ್ಯಾಗಿನ ನಾಯಿ ಇದ್ದಂಗೆ ಅದು. ತಾನೂ ಕಣಿಕಿ ತಿನ್ನಂಗಿಲ್ಲ, ದನಗಳಿಗೂ ಕಣಿಕಿ ತಿನ್ನಾಕ ಬಿಡಂಗಿಲ್ಲ. ಬಿಡ್ತೈತೆ ನಾಯಿ, ದನಗಳಿಗೆ ಬರಾಕು ಬಿಡಂಗಿಲ್ಲ, ತಾರ ತಿತ್ತೈತಿ, ತಾನೂ ತಿನ್ನಂಗಿಲ್ಲ. ಹಿಂಗಿದ ಲೋಭಿ ಮನುಷ್ಯ. ಅಂದ್ರೆ ಯಾಕೆ ಲೋಭಕ್ಕೂ ಮತ್ತು ಆಕಾಶಕ್ಕೂ ಮಿಲನ ಮಾಡಾಕತ್ತಾರ, ಕೂಡ್ಸಾಕತ್ತಾರ ಅಂತ ಕೇಳಿದ್ರೆ ಇವ್ನಿಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ, ಮುಗಿಯೋದಿಲ್ಲ. ಸಾಕ್ರಿ ನನಗೇನು ಮುಗಿತ್ರಿ. ಮನುಷ್ಯ ಸಾಕು ಅನ್ನೋದು ಊಟ ಕಟ್ಟ. ಜಗತ್ತಿನೊಳಗೆ ಒಂದು ಮನುಷ್ಯ 2 ರೊಟ್ಟಿ ತಿನ್ಬೋದು, ಮತ್ತೊಂದು ರೊಟ್ಟಿ ಹಾಕಿದ್ರೆ ಅದನ್ನು ಒತ್ತಾಯ ಪೂರ್ವ ತಿನ್ಬೋದು, ಇನ್ನೊಂದು ರೊಟ್ಟಿ ಹಾಕಿದ್ರೆ ಮುಗಿದಿರ್ತದ ಅವ್ನ ಕತಿ. 4 ರೊಟ್ಟಿ ತಿಂದಿರ್ಬೋದು ಭಾಳ. ಮತ್ತೆ ಕೊಡಾಕ್ ಹೋದ್ರೆ ಬೇಕತ್ತಾನ, ಒಟ್ಟ ಸಾಕಿರ್ತಾನ. ಸಾಕು ಅನ್ನೋದು ಊಟ ಕಷ್ಟ, ಮತ್ತೆ ಅದಕ್ಕೂ ಸಾಕು ಅನ್ನಂಗಿಲ್ಲ ಮನುಷ್ಯ. ಅದು ಒಂದ ನೋಡು ಸಾಕು ಅನ್ನೋದನ್ನ. ಇಲ್ಲಿ ಯಾಕೆ ಲೋಭಕ್ಕೂ ಮತ್ತು ಆಕಾಶಕ್ಕೂ ಸಾಮ್ಯತೆ ಮಾಡಾಕತ್ತಾರಪ್ಪ ಅಂತ ಕೇಳಿದ್ರ ಆಕಾಶ ಎಲ್ಲಿ ತನಕ ಹೋದ್ರೂ ಮುಗಿಯಂಗಿಲ್ಲ. ಮುಗಿತೈತೆ ಮುಗಿಸೋಂಬರ್ರಿ ನೋಡೋಣ ಇವತ್ತು. ಒಟ್ಟ ಮುಗಿಯಂಗಿಲ್ಲ. ಹಂಗೆ ಇವನಿಗೆ ಎಷ್ಟು ಕೊಟ್ಟರು ಒಂದು ಮುಗಿಯಂಗೇ ಇಲ್ಲ. ಮುಗಿತೈತೆ ಮತ್ತ ಬೇಕಾತನವ ಇನ್ನೊಂದು ಇಟ್ಟಿರ್ಲಿ ತೋರಿ ಸಾಂಬಳತನ. ಮುಗಿತಾ? ಮ್ಯಾಲ ಹೋಗೋಣ ವಿಷಯ ಕಡೆ. ಶೋಕ ಅಂದ್ರೆ ಏನು? ಆಕಾಶದ ಮುಖ್ಯ ಭಾಗ ಅಂತ ಹೇಳ್ಯಾರ ಅವರು. ಶೋಕ ಅಂದ್ರೆ ದುಃಖ. ಆಕಾಶ ಕಾ ಮುಖ್ಯ ಭಾಗ. ದುಃಖ ಅನ್ನೋದಿದು ಆಕಾಶದ ಒಂದು ಮುಖ್ಯ ಭಾಗ. ಮುಖ್ಯ ಭಾಗ ಅಂದ್ರೆ ಅರ್ಧ ತಾನು ಇಟ್ಕೊಂಡಿತ್ತಲ್ಲ ಆಕಾಶ, ಅದು ಮುಖ್ಯ ಭಾಗ ಅಂತ ತಿಳ್ಕೊಬೇಕು. ಕಾಯ್ತಿ ಯಾಕಂತ ಕೇಳಿದ್ರೆ ಶೋಕ ಉತ್ಪನ್ನ ಹೋವೆ ತಬ್ಬ ಶರೀರ ಶೂನ್ಯ ಜೈಸ ಹೋವೆ. ಮನುಷ್ಯನಿಗೆ ದುಃಖ ಆಯ್ತಪ್ಪ ಅಂದ್ರೆ ಶರೀರಕ್ಕೆ ಏನು ಅರಿವೇನೇ ಇರಂಗಿಲ್ಲ, ಅರಿವೇನೇ ಇರಂಗಿಲ್ಲ. ಅವ್ರ ಆಕಾಶ ಭೀ ಶೂನ್ಯ ಜೈಸ ಹೈ. ಆಕಾಶ ಕೂಡ ಶೂನ್ಯ ತರನೇ ಇದೆ. ಯಾತೆ ಆಕಾಶ ಕಾ ಮುಖ್ಯ ಭಾಗ ಹೇ. ದುಃಖ ಮನುಷ್ಯನಲ್ಲಿರ್ತಕ್ಕಂಥ ದುಃಖ ಹ್ಯಾಂಗಾಗೈತ್ರಿ ಅಂತ ಕೇಳಿದ್ರೆ ಆಕಾಶದಿಂದ ಆಗೈತಿ ಅಂತ ತಿಳ್ಕೊಬೇಕು. ನಮ್ಮ ಶರೀರದಲ್ಲಿ ದುಃಖ ಏನೈತಿಲ್ಲ ಅದು ಆಕಾಶದಿಂದ ಆಗೈತಿ.
ಕಾಮ. ಎರಡನೇದು ಕಾಮ. 48ನೇ ಟಿಪ್ಪಣಿ. ಪಿತಾ ಕೆ ತುಲ್ಯ ಪುತ್ರ ಕಿ ನ್ಯಾಯ. ಸೇಮ್ ನೋಡಕ್ ಅವನಂಗ ಅದ ನೋಡ್ರಿ. ಅವನಂಗ ಅನ್ನಕ್ಕೇನು, ಅವನ ಮಗನೇ ಅದನ ಅಲ್ಲ, ಅವನು ಅದಕ್ಕಲ್ಲೇ ಅಂದನ ಆತನ. ಇರ್ತಾರಲ್ಲ ಸೇಮ, ತಾಯಿನಾರೇ ಹೋಗ್ತಿರ್ತಾನ, ತಂದೆನಾರೇ ಹೋಗ್ತಿರ್ತಾನೆ, ಎಲ್ಲಾರ ಅಜ್ಜನಾರೇ ಹೋಗ್ತಿರ್ತಾನೆ. ಹೌದಲ್ಲ? ಗುಣದಾಗರಾಗಲಿ ರೂಪದಾಗರಾಗಲಿ. ಹೌದಲ್ಲ? ಅಪ್ಪ ಗುಡಿ ಕಟ್ಟರ, ಮಗ ಕಳಿಸಿಟ್ಟು ನೋಡು ಅಂತಿರ್ತಾರೆ. ಅತ್ತಿರ್ತಾರಲ್ಲ. ಹಾ, ಗುಣದಾಗರಾಗಲಿ ರೂಪದಾಗರಾಗಲಿ ಸಾಮ್ಯತೆ ಇರ್ತೈತಿ. ಹಂಗ ತಂದೆಗೂ ಮಗನಿಗೂ ಸಮಾನತೆ ಇರುತ್ತದೆಯೋ ಕಾಮ ವಾಯುಕ್ಕೆ ತುಲ್ಯ ಹೇ. ಕಾಮ ಅಂದ್ರೆ ಇಚ್ಛೆಗಳು, ಬಯಕೆಗಳು. ಹೌದಾ? ವಾಯುನು ಚಂಚಲ, ಬಯಕೆಗಳು ಚಂಚಲ. ಹೌದಲ್ಲ? ಒಮ್ಮ ಮೊದಲು ಏನ್ ಮಾಡ್ತಾನ, 5,000 ಕೊಟ್ಟು ಮೊಬೈಲ್ ತೊಗೋತಾನ, ಅದೊಂದು ವರ್ಷ ಯೂಸ್ ಮಾಡ್ತಾನ. ಈ ಸಲ 10,000 ಮೊಬೈಲ್ ತೊಗೊಳೋನು, ಆಮೇಲೆ 12,000 ತೊಗೊಳೋನು, ಆಮೇಲೆ ಆಮೇಲೆ ಆ್ಯಪಲ್ ತೊಗೊಳೋನು. ಹಂಗೆ ಬೇಡಿಕೆಗಳು ಚಾಲನೆ ಆಗ್ತಾವ. ಚಂಚಲ ಚಂಚಲ ಚಂಚಲ. ಹಂಗೆ ವಾಯುನು ಕೂಡ ಒಮ್ಮೆ ಬೀಸ್ತೈತಿ, ಒಮ್ಮೆ ನಿಂದಿರ್ತೈತಿ, ಒಮ್ಮೆ ಬೀಸ್ತೈತಿ, ಒಮ್ಮೆ ನಿಂದಿರ್ತೈತಿ. ಕಾಮ ಅನ್ನೋದು ಇಚ್ಛಾ. ಇದು ವಾಯುವಿನ ಸಮಾನವಾಗಿರೋದ್ರಿಂದ, ಯಾಕೆ ವಾಯುಕ ಭಾಗೆ, ಆದ್ರಿಂದ ಕಾಮ ಅನ್ನೋದು ವಾಯುವಿನ ಭಾಗ, ಆಕಾಶದಲ್ಲಿ ಬಂದು ಕೂಡ್ಕೊಂಡೈತಿ. ಐಸ ಅನ್ಯ ತತ್ವನ ವಿಷಯ ಬಿ ಜಾನಿಲೇನ. ಇನ್ನುಳಿದ ತತ್ವಗಳಲ್ಲಿಯೂ ಕೂಡ ನೀವು ಹಿಂಗ ತಿಳ್ಕೊಬೇಕು. ಇನ್ನುಳಿದ ತತ್ವ ಅಂದ್ರೆ ಇನ್ನ ಎಷ್ಟು ಎರಡು ಹೇಳಿದ್ರಿ, ಈಗ ಇನ್ನೆಷ್ಟು ಉಳಿದು 23 ಉಳಿದು, ಅದರಲ್ಲೂ ಹಿಂಗ ತಿಳ್ಕೋರಿ. ಹಾ, ಮ್ಯಾಲ ಬರಿ ವಿಷಯ ಕಡೆ. ಆಕಾಶ ವಿಷಯ ವಾಯು ಕಾ ಭಾಗ ಮಿಲಾ ಹೇ. ಆಕಾಶದಲ್ಲಿ ಒಂದು ಗಾಳಿಯ ಭಾಗ ಬಂದು ಕೂಡಿಕೊಂಡು ಏನಾಗೈತಿ, ಈ ಕಾಮ ಅನ್ನೋದು ಆಗೈತಿ. ಕಾಯ್ತಿ ಯಾಕಂತ ಕೇಳಿದ್ರೆ, ಕಾಮನಾ ರೂಪ ವೃತ್ತಿ ಚಂಚಲ ಹೇ. ಕಾಮನೆಗಳು ಹೆಂಗದಾವ? ಚಂಚಲ ಅದಾವ. ಅವ್ರ ವಾಯು ಬಿ ಚಂಚಲ ಹೇ. ವಾಯುನು ಕೂಡ ಹೆಂಗೈತಿ? ಚಂಚಲ ಐತಿ. ಯಾತಿಯ ವಾಯು ಕಾ ಭಾಗ ಹೇ, ಆದ್ದರಿಂದ ಇದು ವಾಯುವಿನ ಭಾಗ ಐತಿ. ಇನ್ನು ಕ್ರೋಧ. ಕ್ರೋಧ ಅಂದ್ರ ಸಿಟ್ಟು. ಸ್ವಪರ ಸಂತಾಪ ಹೇತು ಉದ್ವಿಗ್ನ ಮನಃ ಕ್ರೋಧ. ಕ್ರೋಧಕ್ಕೆ ಲಕ್ಷಣ ಮಾಡ್ತಾರ ಅವ್ರು. ಸ್ವಪರ ಸಂತಾಪ ಹೇತು ಉದ್ವಿಗ್ನ ಮನಃ ಕ್ರೋಧ. ಸಿಟ್ಟು ಬತ್ತು ಅಂದ್ರ ತನಗೂ ತ್ರಾಸ, ಮುಂದಿನವರಿಗೂ ತ್ರಾಸ. ಸ್ವಪರ ಸಂತಾಪ ಹೇತು. ಈಗ ಭಾಳ ತಾಕತ್ತದವಿದ್ದ, ಅವನಿಗೆ ಬಡ್ದ, ಅವನಿಗೆ ಸಂತಾಪ ಆತು, ದುಃಖ ಆತು, ಹಿಂದಾಡಿ ಇವನಿಗೆ ಬಿಡ್ತಾರ, ಅವ್ನು 4 ಮಂದಿಗಾರ ಕರ್ಕೊಂಡ್ ಬರ್ತಾನೆ, ಒಂದು ಇಲ್ಲಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನ, ಹಿಂದಾಡಿ ಇವನಿಗೂ ದುಃಖ ಆಕೈತೆ ಇಲ್ಲೋ, ತನಗೂ ದುಃಖ, ಇನ್ನೊಬ್ಬನಿಗೂ ದುಃಖ. आकाश विषय तेज का भाग मिला है. काय ते क्रोध आता है तब शरीर तापायमान होता है. ಬಾಳ ಸಿಟ್ ಮಾಡ್ಕೊಕ್ ಹೋಗ್ಬೇಡ. BP ರೇಂಜ್ ಆಕೈತಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಕೈತಿ. BP ಅಂದ್ರೆ ಏನು? ಬ್ಲಡ್ ಪ್ರೆಷರ್. ಸುಟ್ ಕಣ್ಣೆಲ್ಲ ಕೆಂಪ್ ಆಕವಲ್ಲ. ಅವ್ರ ತೇಜ್ ಬಿ ತಪಾಯಮಾನ ಹೇ. ಬೆಂಕಿನೂ ಕೂಡ ಸುಡ್ತಿರ್ತದ. ಇವನಿಗೆ ಸಿಟ್ಟು ಬತ್ತನ ಮೈನೂ ಕೂಡ ಮನಗಂಡ ಸುಡ್ತಿರ್ತದ. ಯಾತೆ ಈ ತೇಜ್ ಕಾ ಭಾಗ. ಎಷ್ಟು ಚಂದ ಜೋಡಿಸ್ಯಾರ ಅವನು, ಎಲ್ಲ ಸುಳ್ಳ ಖರೆ, ಎಷ್ಟು ಚಂದ ಜೋಡಿಸಿದ. ನಮಗೆ ಬರೀ ಕೇಳಾಕ ಎಷ್ಟು ಬುದ್ಧಿವಂತಿಕೆ ಇರಬೇಕು. ಹ್ಯಾಂಗ ಹೋಲಿಕೆ ಮಾಡಿದಾರ ನೋಡ್ರ, ಅದನ್ನ ಮೆಚ್ಕೋಬೇಕು ನಾವು. ಮತ್ತ मोह. आकाश विषय जल का भाग मिला है. काय ते मोह पुत्रादिक विषय पसरता है और जल का बिंदु भी पसरता है. याते ये जल का भाग है. ಮೋಹ ಅನ್ನೋದು ಇದು ನೀರಿನ ತರ, ನೆಲದ ಮೇಲೆ ಹಾಕಲ್ಪಟ್ಟಂತ ನೀರಿನ ಹನಿ ತರ. ನೀರ್ ಹ್ಯಾಂಗ ಅಗಲಾಕೋತ ಹೋಗ್ತೈತಿ, ಹ್ಯಾಂಗ ಮೊದಲು ಹೆಂಡತಿ ಮ್ಯಾಗ ಮೋಹ ಮಾಡ್ದ, ಅಲ್ಲಿಂದ ಮಗ ಹುಡ್ತು, ಮಗನ ಮ್ಯಾಗ ಮೋಹ ಮಾಡಕತ್ತ, ಆಮೇಲೆ ಮಗನಿಗೆ ಒಂದು ಮದ್ವೆ ಆತು, ಅವನ ಸೊಸೆ ಮ್ಯಾಗ ಮೋಹ ಮಾಡಕತ್ತ, ಮುಂದೆ ಇವನಿಗೆ ಮೊಮ್ಮಕ್ಕಳಾದು, ಅವ್ರ ಮ್ಯಾಗ ಹರಡ್ಕೋತ ಹೋಗ್ತೈತಿದ. ಹಂಗ ಮೋಹ ಏವ ಮಹಾಮೃತ್ಯು. ಭಯ. 5ನೇದು ಭಯ. ಆಕಾಶದ 5 ತತ್ವಗಳಲ್ಲಿ 5ನೇದು ಹೇಳಾಕತ್ತಾರ, ಕೊನೆಯದು. आकाश विषय पृथ्वी का भाग मिला है. काय ते भय होवे तब शरीर जड़ कहिए अक्रिया होके रहता है. ಹೊಂಟಿದ್ದ ಪಟ್ನೆ ಒಂದು ಮುಂದೆ ಹಾವು ಬಂದ್ಬಿತ್ತು, ಎಕ್ದಮ್ ತಟಸ್ಥಾಗಿ ನಿಂತು ಬಿಡ್ತಾನ. ಅಥವಾ ಈ ಕಡೆ ನೋಡ್ಕೋತ ದಾಟಾಕತ್ತಿದ್ದ, ಆ ಕಡೆಯಿಂದ ಎಕ್ದಮ್ ಗಾಡಿ ಬಂದು ಇವನಿಗೆ ಟಚ್ ಆಗುವಂಗನೆ ಬ್ರೇಕ್ ಹಾಕದಪ್ಪ ಅಂದ್ರೆ ಏನಾಕೈತಿ? ಗಪ್ ಚುಪ್ ನಿಂತು ಬಿಡ್ತಾನ. ಕೈಕಾಲೆಲ್ಲ ನಡ್ಗಾಕ್ ಪ್ರಾರಂಭ ಆಗ್ತಾವ, ಶೇಕ್ ಹಾಕಿರ್ತಾವ. और पृथ्वी भी जड़ स्वभाव वाली है.
ಪೃಥ್ವಿ ಕೂಡ ಜಡ ಸ್ವಭಾವ ಉಳ್ಳುದೈತಿ. ಯಾತೆ ಯಹ ಪೃಥ್ವಿ ಕಾ ಭಾಗ ಹೇ. ಇಲ್ಲಿ ತನಕ ಏನು ಹೇಳಿದ್ರು ಅವರು? ಶೋಕ, ಕಾಮ, ಕ್ರೋಧ, ಮೋಹ, ಭಯ 5 ತತ್ವಗಳ ಬಗ್ಗೆ ಹೇಳಿದ್ರು. ಇವು ಆಕಾಶದ 5 ತತ್ವಗಳು. ಇನ್ನು ವಾಯುವಿನ 5 ತತ್ವಗಳು ಹೇಳ್ತಾರೆ. ಇವೇ ಕಂಠಸ್ಥ ಮಾಡ್ಬೇಕಾ? ಅವು ಹಿಂದಿನ ಮಾಡಬಾರ್ದತ್ತೆ ಏನ? ವಾಯುಕ್ಕೆ 5 ತತ್ವ: ಪ್ರಸರಣ, ಧಾವನ, ವಲನ, ಚಲನ, ಆಕುಂಚನ. ಯಾವ್ಯಾವ ಅಂತ ಕೇಳಿದ್ರೆ, ಪ್ರಸರಣ ಅಂದ್ರೆ ವಿಸ್ತರಿಸುವುದು, ಹರಡುವಿಕೆ. ಧಾವನ ಅಂದ್ರೆ ಓಡುವಿಕೆ. ವಲನ ಅಂದ್ರೆ ಶಕ್ ಡ್ಯಾನ್ಸ್ ಮಾಡ್ತಾರಲ್ಲ, ಅವು ನೋಡು. ಅಂದ್ರೆ ನಿಮ್ಮ ಭಾಷೆ ಒಳಗೆ ಹೇಳಿದ್ರೆ ಪಟ್ನೆ ಅರ್ಥ ಆಕೈತಿ. ನಾವು ಥಂಡಿ ಹತ್ತದಾಗ ನಡಗ್ತೀವಲ್ಲೋ ತಮ್ಮ ಅಂತಂದ್ರೆ ನಮ್ಗೆ ಥಂಡಿನೇ ಹತ್ತಿಲ್ರಿ ಅಂದ್ರೆ ಏನು ಮಾಡೋದು? ವಲನ. ಚಲನ, ಚಲನ ಅಂದ್ರೆ ನಡೆಯೋದು. ಚಲನ ನಾಮ್ ಚಲ್ನೆ ಕಾ ಹೈ. ಚಲನ ನಾಮ್, ಹಿಂದಿ ಟೀಚರ್, ಚಲನ ನಾಮ್ ಚಲ್ನೆ ಕಾ ಹೈ. ಆಕುಂಚನ, ಆಕುಂಚನ ಅಂದ್ರೆ ಸಂಕೋಚ ಆಗುವಿಕೆ. ನಾಚಿಕೆ ಬಂದ್ರು ಸಂಕೋಚ ಹಾಕಿರ್ತಾನೆ, ಥಂಡಿ ಹತ್ತದ್ರೂ ಸಂಕೋಚ ಹಾಕನೇನು. ಮುದುಡ್ಯಾಗ ಮುಕೋತಾನ, ಗೂಡ್ಗಾಲ ಹಾಕಿ ಕಾಲಾಗ ತಲೆ ಸೇರಿಸಿ ಮ್ಯಾಗ ಒಂದು 2 ಹಚ್ಚಿ ಮುಗೊಂದಿರ್ತಾನೆ. ಬ್ಯಾಸ್ಯಾಗ ಎಲ್ಲ ಕಡೆ ಒಗದ್ ಬಿಡ್ತಾರೆ. ಅದಕ್ಕೆ ಹೇಳ್ತಾರ ಅವರು, ಥಂಡಿ ಮರ್ಯಾದೆ ಮುಸ್ತೈತಿ, ಬ್ಯಾಸಿಗೆ ಮರ್ಯಾದೆ ಕಳಿತೈತಿ. ಖರೆ ಮಾತ ಇಲ್ಲ? ಇದ್ದದೆಲ್ಲ ತೆಗೆದೋದು ಮುಕೋತಾನೆ ಬ್ಯಾಸ್ಯಾಗ, ಅಷ್ಟು ತ್ರಾಸ ಹಾಕಿರ್ತದೆ. ಥಂಡ್ಯಾಗ ಏನು ಒಂದು ಈಟು ಖುಲ್ಲ ಬಿಡಂಗಿಲ್ಲ. ಮೂಗಿಗೆ ಹಾಕಿರ್ತಾನೆ, ಕಿವಿಗೆ ಹಾಕಿರ್ತಾನೆ, ತಲೆಗೆ ಹಾಕಿರ್ತಾನೆ, ಸ್ವೆಟರ್ ಹಾಕಿರ್ತಾನೆ, ಎಲ್ಲ ಪ್ಯಾಕ್. ಥಂಡಿ ಮರ್ಯಾದೆ ಮುಸ್ತೈತಿ, ಬ್ಯಾಸಿಗೆ ಮರ್ಯಾದೆ ಕಳಿತೈತಿ. ಅವುಗಳ ಬಗ್ಗೆ ಈಗ ಡೆಫಿನೇಷನ್ ವಿಸ್ತಾರ ಮಾಡಿ ಹೇಳ್ತಾರೆ. ಈಗ प्रसरण, वायु विषय आकाश का भाग मिला है, कहते प्रसरण नाम पसरने का है, और आकाश भी पसरा हुआ है, याते ये आकाश का भाग है. ಶಿಸ್ನೆ ತಿನ್ನೋದು, ಕುಂಡ್ರೋದು, ತಿನ್ನೋದು, ಕುಂಡ್ರೋದು, ಶರೀರಕ್ಕೆ ದುಡುಕಿನೇ ಕೂಡಿಲ್ಲ ಅಂದ್ರೆ ಯೋಗದಾಗ ಒಂದು ನೇಮ ಐತಿ. ಸ್ಟೇಟ್ ಆಗಿ ನಿಂತು ಒಂದು ಸಣ್ಣ ಹರಳನ್ನು ತೆಗೆದುಕೊಂಡು ಮೂಗಿನ ತುದಿ ಮ್ಯಾಗ ಹಿಡಿದು ಬಿಟ್ಟಿವಿ ಅಂದ್ರೆ ಸೀದಾ ನೆಲಕ್ಕೆ ಬಿತ್ತು ಅಂದ್ರೆ ಯು ಆರ್ ಪರ್ಫೆಕ್ಟ್, ನೀನು ಕರೆಕ್ಟ್ ಇದೆ. ಅಕಸ್ಮಾತ್ ಅದು ಹೊಟ್ಟೆ ಮ್ಯಾಗ ಬಿದ್ದು ತಳಗ್ ಬಿತ್ತು, ಒಬ್ಬೊಬ್ರಿಗೆ ತಳಗ್ ಬೀಳ್ತೈತಿ, ಒಬ್ಬರು ಎಲ್ಲ ನಿಂದಿರ್ತೈತಿ, ಹಂಗೂ ಬಂದಿರ್ತಾವ ಹೊಟ್ಟೆ. ಬಿತ್ತು ಅಂದ್ರೆ ಪುಣ್ಯ, ಬೀಳಲಿಲ್ಲ ಅಂದ್ರೆ ಏನ್ ಮಾಡೋರು? ಒಬ್ರು ಹಾರಿ ಜಿಗದ್ ಕುಂಡ್ರಂಗ ಆಗಿರ್ತಾವ ಕೆಲವ್ರು ಹೊಟ್ಟೆ. ಯೋಗಾಸನದೊಳಗೆ ಹೇಳ್ತಾರ, ಹೊಟ್ಟೆ ನೀ ಮುಂದೆ ಬಂದರೆ ಕೆಟ್ಟೆ, ನೀ ಮುಂದೆ ಬಂದರೆ ಕೆಟ್ಟೆ, ಮುಗಿತಲ್ಲಿ. ಹೌದಲ್ಲ? ಹಾ, ಕೆಲವೊಂದ್ಸಲ ಲಿವರ್ ಬಾದ್ ಆದ್ರೂ ಹೊಟ್ಟೆ ಮುಂದೆ ಬರ್ತಿರ್ತಾವ. ಲಿವರ್ ಬಾದ್ ಆಗೋದ್ರಿಂದ ಹೊಟ್ಟೆ ಮುಂದೆ ಬರ್ತೈತಿ. ಮತ್ತು ಅದ್ರ ಮೇನ್ ಕಾರಣ ಏನಪ್ಪಾ ಅಂದ್ರೆ ಜಾಂಡೀಸ್. ಕುಡ್ಕುರಿಗೆ ಹಾಕೈತಿ, ನಿಮ್ಗೇನಲ್ಲ. ಹಾ, ಏನಾಕದ? ಫ್ಯಾಟ್ ಜಾಸ್ತಿ ಆಯ್ತಪ್ಪ ಅಂದ್ರೆ ಶರೀರ ಅಗಲ ಹಾಕೈತಿ, ಅದನ್ನು ಬೇಡ, ಅದನ್ನು ಬೇಡ. ಬಸ್ನಾಗ ಹೊಂಟಿರ್ತೀರಿ, 3 ಸೀಟಿಂದ ಇರ್ತೈತಿ, ಮತ್ತೊಬ್ಬ ಬಂದು ಕುಂಡ್ರು ಬರ್ತೈತಿ, ಇಬ್ರ ಆ ತರ ಕೂತ್ ಬಿಟ್ಟಿರ್ತಾರ, ಇಬ್ರ ಆ ತರ ಹಿಂಗ ಮತ್ತಿಟ್ಟು ಹಿಂಗ ಶಿಸ್ತಿಗೆ ಕಂಫರ್ಟ್ ಆಗಿ ಕೂತ್ಬಿಡ್ತಾರ, ಅಗದಿ ಕಂಫರ್ಟೇಬಲ್ ಆಗಿ. ಆಕಾಶ ಕೂಡ ಎಲ್ಲ ಕಡೆ ಹರಡೈತಿ, ಆದ್ರಿಂದ ಇದು ಆಕಾಶದ ಭಾಗ ಐತಿ. ಧಾವನ, ಧಾವನ ಅಂದ್ರೆ ವಾಯುಕ ಮುಖ್ಯ ಭಾಗ. ಧಾವನ ಅಂದ್ರೇನು? ಇದು ವಾಯುವಿನ ಮುಖ್ಯ ಭಾಗ. ಇದು ಬರೀ ಇದನ್ನೇ ಹೇಳ್ಕೊತ ಹೋದ್ರೆ ಮಜಾ ಅನ್ಸಂಗಿಲ್ಲ, ತಿಳ್ಕೊಂಡು ನಿಮ್ಗೆ ಸ್ವಲ್ಪ ಇದು ಮಾಡ್ಕೋತೀನಿ ಅಂದ್ರೆ ಬ್ಯಾಸರ ಆಗಬಾರ್ದು. ಹೌದಲ್ಲ? ನೀವು ಹೇಳ್ಬಾರ್ದು ವಿಷಯ ಅಷ್ಟೇ ಹೇಳ್ಕೊತ ಹೋರಿ ಅಂದ್ರೆ ಹಂಗೂ ಹೇಳಕ್ ಬರ್ತೈತಿ. ನೀವು ಮಾರಿ ಹಣಿ, ನೀವು ಮಾರಿ ತಳಗಿರ್ತೈತಿ, ನಾನು ಮಾರಿ ಮ್ಯಾನ ಇರ್ತೈತಿ, ಹಿಂಗಾಗ್ತೈತಿ. ಹೌದಲ್ಲ? ಗುಳಿಗೆ ತಗೋಬೇಕಾದ್ರೆ ಏನ್ ಮಾಡ್ತಾರ? ನ್ಯಾಲಿ ಮ್ಯಾಗ ಇಡ್ತಾರೋ ಗಂಟ ಹಾಕ್ತಾರೋ? ಗಂಟ್ಲಾಗ ಹಾಕ್ತಾರ. ನ್ಯಾಲಿ ತುದಿ ಮ್ಯಾಗ ಇಡಾಕ್ ಬರ್ತೈತಿ? ಇಟ್ರೆ ಒಟ್ಟ ನಮ್ ಗುಳಿಗೆ ತೊಳಕ ಮನ್ಸಾಗಲ್ಲ. ಅದ್ರ ಟೇಸ್ಟಾಗಿ ಗೊತ್ತಾಗಬಾರ್ದು, ಅದ್ ಹೊಳಗೆ ಹೋಗಿ ಏನಾಕ್ ಮಾಡಲೆಕ್ಕ, ಅದ್ರೊಳಗೆ ಹೋಗಿ ಏನಾಕ್ ಮಾಡಲೆಕ್ಕರಿ. ಹಂಗ ನಾವು ನ್ಯಾಲಿ ಮ್ಯಾಗ ಇಡ್ಲಾರ್ದೆ ಗಂಟ್ಲಾಗ ಇಡಾಕತ್ತೀವಿ. ಧಾವನ ವಾಯುಕ ಮುಖ್ಯ ಭಾಗ, ಇದು ಗಾಳಿಯ ಮುಖ್ಯ ಭಾಗ. ಇದು ಆಕಾಶದ ಮುಖ್ಯ ಭಾಗ ಯಾವುದು? ಶೋಕ. ಆಕಾಶದ ಮುಖ್ಯ ಭಾಗ ಯಾವುದು? ಶೋಕ. ಇವ್ ನೆನಪಿಟ್ಕೋಬೇಕು. ವಾಯುವಿನ ಮುಖ್ಯ ಭಾಗ ಯಾವುದು? ಧಾವನ. ಧಾವನ ಅಂದ್ರೆ ಓಡೋದು, ಸ್ಪರ್ಧೆ. ಕಾಯ್ತೆ ಧಾವನ ನಾಮ್ ದೌಡ್ನೆ ಕಾ ಹೈ. ಧಾವನ ಅಂದ್ರೇನು? ಓಡೋದು. ವಾಯು ಬಿ ದೌಡ್ತಾ ಹೈ, ಗಾಳಿನೂ ಕೂಡ ಓಡ್ತೈತಿ. ಯಾತೆ ಯ ವಾಯುಕ ಮುಖ್ಯ ಭಾಗ, ಆದ್ದರಿಂದ ಗಾಳಿ ವಾಯುವಿನ ಮುಖ್ಯ ಭಾಗ ಐತಿ. ಮಗ ಓಡಿ ಪೇಡೆ ತೊಂಬಂದ,
ಅಪ್ಪಗ ಅವು ಕೊಟ್ಟ ಪೇಡೆ ಯಾವಾಗ ಕೊಡ್ತಾರ? ದುಃಖದಾಗ. ಸಂತೋಷ ಸಂದರ್ಭದಲ್ಲಿ ಪೇಡೆಯನ್ನು ಹಂಚ್ತಾರೆ. ಹೌದಾ? ಯಾಕೋ ತಮ್ಮ ಪೇಡೆ ಹಂಚಾಕತ್ತಿದಿ, ಏನಾಯ್ತು ಅಂತ ಖುಷಿ ಸಂಗತಿ, ಏನು ನಡೀತು ಅಂತ ಕೇಳಿದ್ರ ಅವಪ್ಪ. ನಾ ರನ್ನಿಂಗ್ದಾಗ ಫಸ್ಟ್ ಬಂದು ಅಂದ ಬಳಕ ನಿನ್ಗೆ ಆರ್ಮಿಗರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಸೇರಿಸೋಣ. ಯಾಕಪ್ಪ ಅಂದ್ರೆ ರನ್ನಿಂಗ್ ಭಾಳ ಮಹತ್ವ ಐತೆ ಇಲ್ಲಿ, ರನ್ನಿಂಗ್ ಭಾಳ ಬೇಕಲ್ಲಿ. ಅದಕ್ಕೆ ನೀ ಸರಿಯಾಗಿ ಅಭ್ಯಾಸ ಮಾಡು, ಸೆಕೆಂಡ್ ಇಯರ್ ಆದ ಬಳಕ ಆರ್ಮಿಗರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಾರೆ ನಿನಗೆ ಭರ್ತಿ ಮಾಡಕ್ಕೆ ಹಚ್ಚೋಣ. ಎಷ್ಟು ಮಂದಿಗೆ ಬಿಟ್ಟಿರು ಸ್ಪರ್ಧೆಗೆ ಅಂತ ಕೇಳಿದ್ರವಪ್ಪ. ನನಗೆ ಒಬ್ಬನಿಗೆ ಬಿಟ್ಟಿರೋ. ಎಷ್ಟು ಮಂದಿಗೆ ಬಿಟ್ಟಿದ್ರು? ಮತ್ತು ಅವನಿಗೆ ಫಸ್ಟ್ ಹತ್ತಿರ ಸೆಕೆಂಡ್ ಹತ್ತಿರ ಏನು ಅಲ್ಲೇ ಅಲ್ಲ. ಸ್ಪರ್ಧೆ ಅಂದ್ರೇನು? ಇಬ್ಬರಲ್ಲಿ ನಡೆಯುವಂತ ಪೈಪೋಟಿಗೆ ಸ್ಪರ್ಧೆವೆನ್ನುತ್ತಾರೆ. ಸ್ಪರ್ಧೆ ಅಂದ್ರೇನು? ಇಬ್ಬರಲ್ಲಿ ನಡೆಯುವ ಪೈಪೋಟಿಗೆ ಸ್ಪರ್ಧೆವೆನ್ನುತ್ತಾರೆ. ಒಬ್ಬನಿಗೆ ಸ್ಪರ್ಧೆನೇ ಅಲ್ಲ ಅದು ಸ್ಪರ್ಧೆನೇ ಅಲ್ಲ. ಇಲೆಕ್ಷನ್ದಾಗ ಒಬ್ಬನೇ ನಿಂತರ ಅವಿರೋಧ ಆಯ್ಕೈ ಬಿಡ್ತಾನ. ಸ್ಪರ್ಧೆ ಮಾಡ್ಬೇಕಾದ್ರ ಎದುರಾಳಿ ಬೇಕ, ಅವಾಗದು ಸ್ಪರ್ಧೆ. ವಲನ ವಾಯು ವಿಷಯ ತೇಜ್ ಕಾ ಭಾಗ ಮಿಲಾ ಹೇ. ವಾಯುವಿನೊಳಗ ಬೆಂಕಿಯ ಭಾಗ ಬಂದು ಕುಡ್ಕೊಂಡು ಶರೀರ ನಡುಗುವಿಕೆ. ಭಾಳ ಕುಡುಕರಿಗೆ ಕೈಯಾಗಿ ಹಿಂಗೊಂದು ಪ್ಯಾನ್ ಕುಡ್ರಿ ನೀವು, ಒಟ್ಟ ನಿಂದ್ರಂಗಿಲ್ಲ. ಅದು ಹಿಂಗೆ ಮಾಡ್ತಿರ್ತದೆ. ಅದೇನು ಮಾಡ್ತಿರ್ತದ? ಹಿಂಗೆ ಮಾಡ್ತಿರ್ತದ. ಹೌದಲ್ಲ? ಯಾಕ? ಶಕ್ತಿ ಕಡಿಮೆ ಆಗ್ತಿರ್ತದ. ಹೌದಲ್ಲ? ಯಾಕಪ್ಪ ಅಂದ್ರೆ ಕುಡಿಯೋದ್ರಿಂದ 3 ಲಾಭ ಅದಾವ. ಕುಡಿಯೋದ್ರಿಂದ 3 ಲಾಭ. ತಲೆಯಾಗಿನ ಕೂದಲು ಬೆಳಗಾಗಂಗಿಲ್ಲ, ಭಾಳ ಲಾಭ ಅದಾವ. 3 ಯಾಕೆ? ಭಾಳ ಅದಾವ. ತಲೆಯಾಗಿನ ಕೂದಲ ಬೆಳಗಾಗಂಗಿಲ್ಲ. ದಾರು ಕುಡಿಯೋದ್ರಿಂದ, ಡ್ರಿಂಕ್ಸ್ ಮಾಡೋದ್ರಿಂದ ತಲೆಯಾಗಿನ ಕೂದಲ ಬೆಳಗಾಗಂಗಿಲ್ಲ, ಕಣ್ಣ ಮಂಜಾಗಂಗಿಲ್ಲ, ಬಾಯಾಗಿನ ಹಲ್ಲು ಬೀಳಂಗಿಲ್ಲ, ಕಿವಿ ಮಂದ ಕೇಳಂಗಿಲ್ಲ, ಚರ್ಮ ಮುದುಡಿ ಆಗಂಗಿಲ್ಲ. ಅದಕ್ಕೆ ಹೇಳ್ಯಾರವ್ರು ಚಾರ್ವಾಕ, ಪಿತ್ವ ಪುನಃ ಪಿತ್ವ ಯಾವತ್ ಪತತಿ ಭೂತಲೆ ಉತ್ಥಾಯ ಚ ಪುನಃ ಪಿತ್ವ ಪುನರ್ಜನ್ಮ ನ ವಿದ್ಯತೆ. ಕುಡಿ 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 ಕುಡಿ, ಎಲ್ಲಿ ತನಕ ಕುಡಿ? ನೆಲ್ಲ ಮ್ಯಾಗ ಬೀಳೋ ತನಕ ಕುಡಿ. ಮತ್ತೊಂದು ಸ್ವಲ್ಪ ನಿಶಯ ಇಳಿದು ಕೈ ಸವರ್ಯಾಡಿ ಇಳುವಂಗೆ ಅನಿಸ್ತು ಅಂದ್ರೆ ಮತ್ತೆ ಕುಡಿ. ಒಟ್ಟ ಹೇಳಕ್ ಹೋಗ್ಬೇಡಲ್ಲ ಬಿಟ್ಟು. ಯಾಕೆ? ಮುಂದೆ ಜನ್ಮ ಸಿಗಂಗಿಲ್ಲ, ಕುಡಿದು ಹಾಳಾಗಿ ಹೋಗತ್ತ ನನಗೆ. ಅಂದ್ರೆ ಕುಡಿಯೋದ್ರಿಂದ ಏನ್ ಲಾಭಪ್ಪ ಅಂತ ಕೇಳಿದ್ರೆ ತಲೆಗಿನ ಕೂದಲು ಬೆಳಗಾಗಂಗಿಲ್ಲ, ಕಣ್ಣು ಮಂಜಾಗಂಗಿಲ್ಲ, ಹಲ್ಲು ಬೀಳಂಗಿಲ್ಲ, ಕಿವಿ ಮಂದಾಗಂಗಿಲ್ಲ, ಚರ್ಮ ಮುದುಡಾಗಂಗಿಲ್ಲ. ಯಾಕ? ಅವೆಲ್ಲ ಆಗೋಕ್ಕಿಂತ ಮೊದಲ ಸತ್ತಿರ್ತಿ. ಏನಾಗಿರ್ತಿ? ಪ್ರಪಂಚದೊಳಗೆ ಎಲ್ಲಾನು ತೆಗೆದು ಹಾಕ್ಬೋದು. ಹಾರ್ಟ್ ತೆಗೆದು ಹಾಕ್ಬೋದು, ಕಿಡ್ನಿ ತೆಗೆದು ಹಾಕ್ಬೋದು, ಎಲ್ಲ ತೆಗೆದು ಹಾಕ್ಬೋದು. ಲಿವರ್ ತೆಗೆದು ಹಾಕಕ್ಕಾಗಂಗಿಲ್ಲ. ಅದಕ್ಕೊಬ್ಬ ಕುಡುಕ ಪರಮಾತ್ಮನಿಗೆ ಪ್ರತ್ಯಕ್ಷ ಆದ. ಪರಮಾತ್ಮ ಬಂದು ಕುಡ್ಕೊನಂತ ಬಂದತ್ತ. ಇನ್ನು ಒಟ್ಟ ಒಂದು 5 ದಿವಸ ಬದುಕ್ತಿ. ಅದಕ್ಕೆ ನೀ ಏನೇನು ಮಾಡ್ಕೋಬೇಕು? ಪೂರ್ವ ಸಿದ್ಧತೆಯನ್ನು ಮಾಡ್ಕೋ. ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಬ್ಯಾಗ ಪಾಗ ಬಟ್ಟೆ ಹಾಕೋತೀವಲ್ಲೋ, ಬರೀ 1 ವಾರ ಪ್ರವಾಸಕ್ಕೆ ಹೋಗ್ಬರ್ಬೇಕಾದ್ರೆ ಎಷ್ಟೋ ಸಿದ್ಧತೆ ಮಾಡಿರ್ತೀವಿ. ಇನ್ನು ಎಂಥ ಯಾತ್ರಕ್ಕೆ ಹೋಗೋದು ಅಂದ್ರೆ ಇಹ ಯಾತ್ರೆಯನ್ನು ಮುಗಿಸಿ ಪರ ಯಾತ್ರೆಗೆ ಗಮನ ಮಾಡ್ತಿರ್ತೀವಿ. ಆ ಯಾತ್ರಾಕ್ಕೆ ಹೋದ್ರೆ ಹೊಳೆ ಬರಂಗಿಲ್ಲ. ಅದಕ್ಕೆ ಏನು ಮುಗಿಸ್ಕೋತಿ ದೇವ್ರು ಹೇಳಿದಾಗ, ಏನೂ ಇಲ್ಲ, ನಾನು ಇನ್ನೊಂದು ಬೇಡಿಕೆ ಐತಿ, ಅದನ್ನು ಕೋರಿಕೆ ಐತಿ, ಆ ಕೋರಿಕೆ ಈಡೇರಿಸಬೇಕು ಅಂತ ಕೇಳ್ತಾನೆ ನಾವು. ಏನು ಕೋರಿಕೆ? ಮುಂದಿನ ಸಲ 32 ಹಲ್ಲು ಕುಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಲಿವರ್ ಮಾತ್ರ 2 ಕುಡಿದಿವ್ರ ನಾವು. ಲಿವರ್ ಮಾತ್ರ 2 ಕುಡು. 32 ಹಲ್ಲು ತೊಗೊಂಡು ಏನ್ ಮಾಡಿ? ಕಡೆಗೆ ಹಲ್ಲು ಸಟ್ ಹಾಕಕ್ ಬರ್ತೈತಿ, ಲಿವರೇ ಇಲ್ಲಂದ್ರೆ ಏನ್ ಮಾಡಕ್ ಬರಂಗಿಲ್ಲ. ಮುಖ್ಯ ಭಾಗ ಐತಿ ಅದು. ಹೌದು? वलन वायु विषय तेज का भाग मिला है. कायते वलन नाम अंग के वलने का है. शरीर अलगाड़ुदೈತಿ. ಹೌದು? कायते वलन नाम अंग के वलने का है और तेज का प्रकाश भी वलता है. याते तेज का भाग है. ದೀಪ ಸ್ಥಿರ ಇರಂಗಿಲ್ಲ, ಯಾವಾಗಲೂ ಅಳಗಾಡ್ತಿರ್ತೈತಿ. ನೋಡಿರಿ? ಶರೀರ ಕೂಡ ಸ್ಥಿರ ನಿಲ್ಲಕ್ಕೆ ಬರಂಗಿಲ್ಲ. 1 ತಾಸು ನಿಲ್ರಂದ್ರ ಯಾಕಪ್ಪ ಅಂದ್ರೆ ಬೆಂಕಿ ಭಾಗ ಬಂದು ಕೂಡ್ಕೊಂಡೈತಿ. ಅದ್ರದ್ದು ಕಾರಣ ಗುಣ ಕಾರ್ಯ ವರ್ತಂತೆ. ಬೆಂಕಿ ಗುಣ ಶರೀರದಲ್ಲಿ ತೋರ್ಸಾಕಬೇಕು. चलन वायु विषय जल का भाग मिला है. कायते चलन नाम चलने का है. चलन नाम चलने का है और जल भी चलता है. याते है जल का भाग है. ನೀರು ಹರಿತಾ ಇರ್ತದೆ, ಮನುಷ್ಯನೂ ನಡಿತಾನೆ ಇರ್ತಾನೆ, ಒಂದ ಕಡೆ ನಿಲ್ಲಂಗಿಲ್ಲ. ಏನು ಕಾಲ ನಾಯಿಗಿರಿಯರ್ ಅದಾವೇನು ಕೇಳ್ತಿರ್ತಾರೆ. ಒಂದು ಜಾಗನ ನಿಂದ್ರಂಗಿಲ್ಲ. ನಾಯಿಗಿರಿ ಅಂದ್ರೆ ನಾಯಿ ಒಂದ್ ಕಡೆ ನಿಂದ್ರಂಗಿಲ್ಲ, ಅದು ಹಂಗ ತಿರುಗ್ತಾನೆ ಇರ್ತೈತಿ. ಹತ್ತಿರ್ತಾರೆ ಹಿರಿಯರು. ಹೌದಲ್ಲ? ನೀರು ಯಾಕಂದ್ರ ಪಂಡಿತ पढ़ते रहना, सैनिक लड़ते रहना, जल बहते रहना. ಯುದ್ಧಕ್ಕೆ ಬಂದಾಗ ಅಟೆ
ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನಕ್ ಬರಂಗಿಲ್ಲ. ಯುದ್ಧ ಬಂದಾಗನೇ ಶಸ್ತ್ರಾಭ್ಯಾಸ ಮಾಡೋದಲ್ಲಿತ್ತೈತೋ ಏನು ಕಂಟಿನ್ಯೂ? ಈಗ ಆರ್ಮಿ ಒಳಗ ಪೊಲೀಸ್ ಡಿಪಾರ್ಟ್ಮೆಂಟ್ ಪೆರೇಡ್ ಇರ್ತವೆ, ಪ್ರತಿನಿತ್ಯ ಟ್ರೈನಿಂಗ್ ಇರ್ತೈತಿ. ಯುದ್ಧ ಮಾಡಕ್ ಬರೋರದಾರ ಅಂತೇಳಿ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಆಕೈತಿ ಅದು? ಗಡ್ಡ ಕೂರಿ ಹತ್ತದಾಗ ಬಾಯಿ ಹಡ್ಡಾಕ್ ಹೋಗ್ತಾರಲ್ಲ, ಗಡ್ಡ ಸುಟ್ಟು ಎಲ್ಲಾನು ಮಾರಿನೂ ಎಲ್ಲ ಸುಟ್ಟ ಹೋಗೈತಿ, ಹೌದಲ್ಲ? ಹಂಗ ನಡೆಯೋದು ಎದರಿಂದ ಆಗಿತ್ತಪ್ಪ ಅಂದ್ರೆ ಇನ್ನೊಂದು ಐತೆ, ಮುಗಿಸ್ಬಿಡೋಣ. ಜಲದ ಭಾಗ ಬಂದು ವಾಯುನಲ್ಲಿ ಕುಡ್ಕೊಂಡು ನಡೆಯೋದಾಗೈತಿ. ಆಕುಂಚನ, ಆಕುಂಚನ ಅಂದ್ರೆ ಮುದುಡೆ ಆಗೋದು, ಸಂಕೋಚ ಆಗೋದು. ಒಂದು ಬುಟ್ಟಿ ಮಣ್ಣ ನೀರಾಗ ಹಾಕಿ ಕಲಿಸ್ರೆ ಇಷ್ಟ ಆಕೈತಿ? ಆಕೈತಿಲ್ಲ? ಕೆಸರಾದ ಮಗ ಕಡಿಮೆ ಆಕೈತೋ ಜಾಸ್ತಿ ಆಕೈತೋ? ಕಡಿಮೆ ಆಕೈತಿ. ವಾಯು ವಿಷಯ पृथ्वी का भाग मिला है. ಈ ಆಕುಂಚನ ಎದರದಾಗೈತಪ್ಪ ಅಂದ್ರೆ ವಾಯುವಿನೊಳಗೆ ಪೃಥ್ವಿ ಭಾಗ ಬಂದು ಕುಡ್ಕೊಂಡಾಗೈತಿ. काय थे आकुंच नाम संकोच करने का है और पृथ्वी भी संकोचों को पावी हुई है. ಪೃಥ್ವಿನೂ ಕೂಡ ಮಣ್ಣು ಕೂಡ ಸಂಕೋಚ ಆಕೈತಿ. ಯಾತೆಯ ಪೃಥ್ವಿ का भाग है. ಈಗ 3 ಸೀಟ್ ಕುಂಡ್ರಲ್ಲಿ ಇಬ್ಬರ ಕೂತಿದ್ರು, ಆಗಲೇ ಪ್ರಸರಣ ಆಗಿತ್ತು, ಆಗಿತ್ತಾ? ಇವರಿಬ್ರು ಕೂತಿದ್ರು, ಇವ್ರ ಕ್ಲಾಸ್ಮೇಟ್ ಒಬ್ಬ ಬಂದ, ಇವ್ರ ದೋಸ್ತ್ ಬಂದ, ಸೀಟ್ ಇರ್ಲಿಲ್ಲ, ಬಾರೋ ಅಂತೇಳಿ ಮುದುಡ ಆದ್ರ. ಬ್ಯಾರೆದವ್ರಿಗೆ ಕುಣಿಸೋಳಿಲ್ಲ. ಈಗೇನ್ ಮಾಡ್ದ? ಸಂಕೋಚ ಹೊಂದಿ ಅವನಿಗೇನ್ ಮಾಡ್ಕೊಂಡ? ಕುಣಿಸ್ಕೊಂಡ. ಈಗ ಸಂಕೋಚ ಆದ, ಆಗಲೇ ಪ್ರಸರಣ ಆಗಿದ್ದ. ಹಿಂಗ ಇಲ್ಲಿ ಪರ್ಯಂತ ವಾಯುವಿನ 5 ತತ್ವಗಳು, ಆಕಾಶದ 5 ತತ್ವಗಳನ್ನ ಹೇಳಿದ್ರು. ಇನ್ನು ತೇಜದ 5 ತತ್ವಗಳು ಸಾಯಂಕಾಲ ನೋಡೋಣ ಅಂತ ಹೇಳಿ ಇವತ್ತಿನ ವಾಗುರು ಪಶ್ಯ ಗುರುಪಾದಕರ ಪಶ್ಯ ನನ್ನ ವಾಣಿಗೆ ವಿರಾಮ ಕೊಡ್ತೀನಿ.